ಹೆಲೋ ಫ್ರೆಂಡ್ಸ್, ಇಂದು ನಾವು ಕ್ಲಾಸ್ 11th ಇಂಗ್ಲಿಷ್ ಲೆಸನ್ ನಂಬರ್ 1 ಆದ ದ ಜೆಂಟಲ್ಮೆನ್ ಆಫ್ ದ ಜಂಗಲ್ ಎಂಬ ಒಂದು ಸುಂದರವಾದ ಒಂದು ಲೆಸನ್ನ ಸ್ಟಾರ್ಟ್ ಮಾಡೋಣ. ಸೊ ಇಲ್ಲಿ ಈ ಒಂದು ಚಾಪ್ಟರನ್ನು ಬರೆದವರು ಜೋಮೋ ಕೆನ್ಯಟ್ಟ ಎಂಬ ಒಂದು ಕವಿ. ಸೊ ಇವಾಗ ಪ್ರೀ ರೀಡಿಂಗ್ ಆ್ಯಕ್ಟಿವಿಟಿ ಅಂತ ಕೊಟ್ಟಿದ್ದಾರೆ. ಇವಾಗ ನಿಮ್ಗೊಂದು ಚಿಕ್ಕೊಂದು ಆ್ಯಕ್ಟಿವಿಟಿ. ನರೇಟ್ ಸ್ಟೋರಿ ಫ್ರಮ್ ದ ಪಂಚತಂತ್ರ ವೆರ್ ಗುಡ್ ಪ್ರಿವೇಲ್ಸ್ ಓವರ್ ಇವಿಲ್. ಸೊ ಕೆಟ್ಟದ್ದು ಮತ್ತು ಒಳ್ಳೆಯದು ಅಂತ ಎರಡಿರುತ್ತೆ. ಅದರಲ್ಲಿ ಒಳ್ಳೆಯದು ಹೇಗೆ ಗೆಲ್ತು ಮತ್ತು ಕೆಟ್ಟದ್ದು ಹೇಗೆ ಸೋಲ್ತು ಅಂಥದ್ದನ್ನು ಒಂದು ಉದಾಹರಣೆಯಾಗಿ ಇಟ್ಕೊಂಡಿರುವಂಥ ಪಂಚತಂತ್ರ ಕಥೆಗಳು. ನಿಮ್ಗೆ ಗೊತ್ತು ತಾನೆ ಪಂಚತಂತ್ರ ಸ್ಟೋರೀಸ್. ಸೊ ಅಂಥದ್ದು ಒಂದು ಸ್ಟೋರೀಸನ್ನು ನೀವು ಯಾವುದಾದ್ರೂ ಒಂದು ನರೇಟ್ ಮಾಡಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಸೊ ಸುಮಾರು ಕಥೆಗಳು ನಿಮ್ಗೆ ಗೊತ್ತು. ಬೇಕಂದರೆ 10th ಸ್ಟ್ಯಾಂಡರ್ಡಲ್ಲಿ ನೀವು ಕನ್ನಡ ಲೆಸನನ್ನು ಒಂದು ಓದಿದ್ರಿ, ಯಾವುದು ವೃಕ್ಷ ಸಾಕ್ಷಿ. ಸೊ ಅದು ಕೂಡ ಅದೇ ಥರ, ಹೇಗೆ ಒಳ್ಳೆಯವನಾದ ಒಂದು ಧರ್ಮಬುದ್ಧಿ ಗೆಲ್ತಾನೆ ಮತ್ತು ದುಷ್ಟ ಬುದ್ಧಿ ಸೋಲ್ತಾನೆ. ಸೊ ಅದೇ ಥರ ಸುಮಾರು ಕಥೆಗಳಿದೆ. ಅದರಲ್ಲಿ ಯಾವುದಾದ್ರು ನಿಮಗೆ ಕಥೆಗಳು ಗೊತ್ತಿದ್ದರೆ ಒಂದು ಶಾರ್ಟಾಗಿ ಕಾಮೆಂಟ್ ಬಾಕ್ಸಲ್ಲಿ ಹಾಕಕ್ಕೆ ಟ್ರೈ ಮಾಡಿ, ಓಕೆನಾ? ಇದೊಂದು ಆ್ಯಕ್ಟಿವಿಟಿ ನಿಮಗೆ. ಸೊ ಜೆಂಟ್ಲ್ಮೆನ್ ಆಫ್ ದ ಜಂಗಲ್, ಯಾರಪ್ಪ ಜೆಂಟ್ಲ್ಮೆನ್ನು? ಇಲ್ಲಿ ನೋಡ್ಬೋದು ಈ ಚಿತ್ರದಲ್ಲಿ ಒಂದು ಚಿಕ್ಕ ಒಂದು ಹಟ್ ಅಥವಾ ಮನೆ ಥರ ಇದೆ. ಅದ್ರ ಮೇಲೆ ಒಂದು ಮೊಸಳೆ ಕೂತ್ಕೊಂಡಿದೆ ನೋಡಿ. ಆ ರೂಫ್ ಮೇಲೆ ಒಂದು ಮೊಸಳೆ ಕೂತ್ಕೊಂಡಿದೆ, ಮತ್ತು ಮನೆ ಒಳಗಡೆ ಒಂದು ಆನೆ ಕೂತ್ಕೊಂಡಿದೆ, ಹೊರಗಡೆ ಸುಮಾರು ಪ್ರಾಣಿಗಳಿವೆ. ಸೊ ಇದರಿಂದ ನಮಗೇನು ಅರ್ಥ ಆಗತ್ತೆ? ಇವಾಗ ಸದ್ಯಕ್ಕಂತೂ ಏನೂ ಅರ್ಥ ಆಗಲ್ಲ. ನಾವು ಪಾಠವನ್ನು ಹೋಗ್ತಾ ಹೋಗೋಣ, ಓಕೆನಾ? ಇಲ್ಲಿ ಇಂಟ್ರಡಕ್ಷನ್ ಕೊಟ್ಟಿದ್ದಾರೆ. ಇನ್ ದ ಲೇಟ್ 19th century, ದ ಚೀಫ್ ಯುರೋಪಿಯನ್ ಪವರ್ಸ್ ಡಿವೈಡೆಡ್ ಆಫ್ರಿಕಾ ಅಮಾಂಗ್ ದೆಮ್ಸೆಲ್ಸ್. ಚೀಫ್ ಯುರೋಪಿಯನ್ ಪವರ್ಸ್ ಅಂದರೆ ಯಾರಂದರೆ ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು, ಇಂಗ್ಲೀಷರು, ಬ್ರಿಟಿಷರು. ಸೊ ಅವರೆಲ್ಲ ಯುರೋಪಿಯನ್ ಪವರ್ಸು, ಕೊಲನೈಸ್ ಮಾಡಿರುವಂಥ ಯುರೋಪಿಯನ್ ಪವರ್ಸ್. ಸೊ ನಮ್ಗೆ ಗೊತ್ತು, ಇಂಡಿಯಾನು ಕೂಡ ಸುಮಾರು ವರ್ಷಗಳ ಕಾಲ ಯುರೋಪ್ನ ಅಂಡರೇ ಇರುತ್ತೆ, ಅಥವಾ ಬ್ರಿಟಿಷ್ ರಾಜ್ ಅಂಡರೇ ಇರುತ್ತೆ ಅದು. ಸೊ ಅದೇ ಥರ ಆಫ್ರಿಕಾನು ಕೂಡ ಕಾಲನೈಸ್ಡ್ ಆಗಿರುತ್ತೆ ಯುರೋಪಿಯನ್ಸಿಂದ. ಸೊ ಆವಾಗ ಆ ಒಂದು ಯುರೋಪಿಯನ್ ಪವರ್ಸು ಆಫ್ರಿಕಾನ ಡಿವೈಡ್ ಮಾಡಿ, ದೊಡ್ಡ ಖಂಡ ತಾನೆ ಅದು, ಮಹಾಖಂಡ ಆಫ್ರಿಕಾ, ದೊಡ್ಡ ಕಾಂಟಿನೆಂಟು, ಅದನ್ನು ಡಿವೈಡ್ ಮಾಡಿಕೊಂಡು ತಮ್ಮ ಒಳಗಡೆನೆ ಹಂಚ್ಕೊಳ್ತಾರೆ. ದೇ ಕುಡ್ ಡೂ ದಿಸ್ ಬಿಕಾಸ್ ಯುರೋಪಿಯನ್ ಆರ್ಮ್ಸ್ ವೇರ್ ಸುಪೀರಿಯರ್ ಆ್ಯಂಡ್ ಬಿಕಾಸ್ ದ ಚೀಫ್ ಆಫ್ರಿಕನ್ಸ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಮೀನಿಂಗ್ ಆಫ್ ದ ಟ್ರೀಟೀಸ್ ದೇ ವೇರ್ ಆಸ್ಕ್ಡ್ ಟು ಸೈನ್. ಸೊ ಹೇಗೆ ಯುರೋಪಿಯನ್ ಪವರ್ಸು ಅಷ್ಟೊಂದು ಸ್ಟ್ರಾಂಗ್ ಆದವು? ಹೇಗಂದರೆ ಅವ್ರ ಹತ್ರ ತುಂಬ ಮಾಡರ್ನ್ ವೆಪನ್ಸ್ ಇದ್ವು. ನಾವು ಸ್ವಾಡ್ಸು, ನೈವ್ಸು ಮತ್ತು ಆ ಥರ ಕುದುರೆ ಮೇಲೆಲ್ಲ ಯುದ್ಧ ಮಾಡ್ತಾಯಿದ್ರೆ ಅವ್ರ ಹತ್ರ ತೋಪುಗಳು ಮತ್ತು ಗನ್ಸು, ಆ ಥರದ್ದೆಲ್ಲ ಸುಮಾರು ಮಾಡರ್ನ್ ವೆಪನ್ಸ್ ಇದ್ವು. ಅದು ಫಸ್ಟ್ ಪಾಯಿಂಟು. ಮತ್ತೊಂದು ಏನಂದರೆ ಒಪ್ಪಂದಗಳು, ಟ್ರೀಟೀಸ್. ಸೋಷಲಲ್ಲೆಲ್ಲ ನೀವು ಓದಿರ್ತೀರ, ಟ್ರೀಟೀಸ್. ಅವರು ಒಂದು ಕೊಡುವಂಥ ಒಂದು ಕಾಂಟ್ರಾಕ್ಟ್ ಅಂತ ಹೇಳ್ಬೋದು. ಆ ಕಾಂಟ್ರಾಕ್ಟದ್ದು ಒಂದು ಮೀನಿಂಗೇ ನಮ್ಗೆ ಅರ್ಥ ಆಗ್ತಾ ಇಲ್ಲ ಆಗಿತ್ತು, ಆದರೂ ಸೈನ್ ಮಾಡಬೇಕಾಗ್ತಾಯಿತ್ತು. ಆಮೇಲೆ ಏನಾದರೂ ಪ್ರಾಬ್ಲಮ್ ಆದಾಗ ಅವರು ತಮ್ಮ ಒಂದು ಕಾಂಟ್ರಾಕ್ಟ್ನ ತೋರಿಸ್ಬಿಟ್ಟು, ನೋಡಿ ನೀವೇ ಸೈನ್ ಮಾಡಿದ್ದೀರಾ ಅಂತ ಬ್ಲ್ಯಾಕ್ ಮೇಲ್ ಮಾಡ್ತಾಯಿದ್ರು. ಸೊ ಈ ಥರದಿಂದ ಯುರೋಪಿಯನ್ ಪವರ್ ಸ್ಟ್ರಾಂಗ್ ಆಯಿತು, ಓಕೆನಾ? ಸೊ ಆಸ್ ಅ ರಿಸಲ್ಟ್ ಆಫ್ರಿಕನ್ಸ್ ಲಾಸ್ಟ್ ದ ಲ್ಯಾಂಡ್ಸ್ ದೇ ಹ್ಯಾಡ್ ಟ್ರೆಡಿಷನಲಿ ಲಿವ್ಡ್ ಆನ್ ಆ್ಯಂಡ್ ಕಲ್ಟಿವೇಟೆಡ್. ಸೊ ಆಫ್ರಿಕನ್ಸಿಗೆಲ್ಲ ತಮ್ಮ ಒಂದು ಭೂಮಿ ಕಳ್ಕೊತಾರೆ, ಸೇಮ್ ಇಂಡಿಯನ್ಸ್ ಥರನೇ. Their attitude towards European expansion is made clear in the following fable, which reflects the attitude of the Kikuyu people of Kenya towards European laws and commissions. ಸೊ ಇದೇ ಥರ ಹೇಗೆ ಹೊರಗಡೆಯಿಂದ ಬಂದಿರುವಂಥ ಒಂದು ಯುರೋಪಿಯನ್ಸು ಆಫ್ರಿಕಾನ ತಮ್ಮ ಒಂದು ಅಂಡರ್ ಮಾಡ್ತು, ತಮ್ಮ ಒಂದು ಅಡಿಯಾಲಾಗಿ ಮಾಡ್ಕೊಂತು, ಅದನ್ನು ಒಂದು ಎಕ್ಸಾಂಪಲ್ ಥರ ಈ ಒಂದು ಜೆಂಟ್ಲ್ಮೆನ್ ಆಫ್ ದ ಜಂಗಲಲ್ಲಿ ಇದೆ. ಸೊ ಇಲ್ಲಿ ಯಾರು ಕೆಟ್ಟವರು, ಯಾರು ಒಳ್ಳೆಯವರು ನೋಡೋಣ, ಓಕೆನಾ? ಇವಾಗ ಗದ್ಯ ಪಾಠ ಸ್ಟಾರ್ಟ್ ಆಯಿತು. ಒನ್ಸ್ ಅಪಾನ್ ಅ ಟೈಮ್ ಆ್ಯನ್ ಎಲಿಫೆಂಟ್ ಮೇಡ್ ಅ ಫ್ರೆಂಡ್ಶಿಪ್ ವಿತ್ ಅ ಮ್ಯಾನ್. ಸೊ ಒಂದು ಮನುಷ್ಯ ಇರ್ತಾನೆ, ಕಾಡಲ್ಲಿರುವಂಥ ಒಂದು ಮನುಷ್ಯ, ಕಾಡು ಮನುಷ್ಯ ಅಂತ ಹೇಳ್ಬೋದು, ಮೂಲವಾಗಿ ಅಲ್ಲೇ ಇದ್ದವನು. ಅವನ ಜೊತೆ ಒಂದು ಎಲಿಫೆಂಟು ಫ್ರೆಂಡ್ಶಿಪ್ ಮಾಡ್ಕೊಳ್ಳುತ್ತೆ. ಒನ್ ಡೇ ಅ ಹೆವಿ ಥಂಡರ್ ಸ್ಟ್ರಾಮ್ ಬ್ರೋಕ್ ಔಟ್. ದ ಎಲಿಫೆಂಟ್ ವೆಂಟ್ ಟು ಹಿಸ್ ಫ್ರೆಂಡ್ ಹೂ ಹ್ಯಾಡ್ ಅ ಲಿಟಲ್ ಹಟ್ ಅಟ್ ದ ಎಡ್ಜ್ ಆಫ್ ದ ಫಾರೆಸ್ಟ್ ಆ್ಯಂಡ್ ಸೆಟ್ ಟು ಹಿಮ್. ಸೊ ಏನಾಗುತ್ತೆ ಅಂದರೆ ಒಂದ್ಸತಿ ತುಂಬ ಬಿರುಗಾಳಿ, ತುಂಬ ಮಳೆ ಎಲ್ಲ ಬರುತ್ತೆ, ಥಂಡರ್ ಸ್ಟ್ರಾಮ್ ಆಗುತ್ತೆ. ಆವಾಗ ಎಲಿಫೆಂಟ್ ಹೆದರ್ಕೊಂಡು, ತುಂಬ ಮಳೆ ಎಲ್ಲ ಬರ್ತಾ ಇರೋವಾಗ ಎಲ್ಲೂ ಹೋಗೋಕ್ಕೆ ಸ್ಥಳ ಇರಲ್ಲ ಅದಕ್ಕೆ. ಸೊ ಆವಾಗ ಏನು ಮಾಡುತ್ತೆ ಅಂದರೆ ತನ್ನ ಒಂದು ಫ್ರೆಂಡ್ ಆದ ಆ ಒಂದು ಆದಿಮಾನವ ಅಂದರೆ ಒಂದು ಟ್ರೈಬಲ್ ಒಂದು ಮ್ಯಾನ್, ಓಕೆನಾ? ಒಂದು ಮ್ಯಾನ್, ಆ ಮ್ಯಾನ್ ಇರ್ತಂತಾನೆ ಆ ಒಂದು ಎಲಿಫೆಂಟದು ಫ್ರೆಂಡು, ಅವನ ಮನೆಗೆ ಹೋಗ್ಬಿಟ್ಟು ಹೆಲ್ಪನ್ನು ಕೇಳುತ್ತೆ. ಏನು ಕೇಳುತ್ತೆ? ಮೈ ಡಿಯರ್ ಗುಡ್ ಮ್ಯಾನ್, ವಿಲ್ ಯು ಪ್ಲೀಸ್ ಲೆಟ್ ಮೀ ಪುಟ್ ಮೈ ಟ್ರಂಕ್ ಇನ್ಸೈಡ್ ಯುವರ್ ಹಟ್ ಟು ಕೀಪ್ ಇಟ್ ಔಟ್ ಫ್ರಮ್ ದಿಸ್ ಟೊರೆನ್ಷಿಯಲ್ ರೈನ್. ಸೊ ಮಿತ್ರ, ನನ್ನ ಒಂದು ಸೊಂಡಲು, ಓಕೆನಾ? ಟ್ರಂಕ್ ಮುಂದೆ ಭಾಗ ಇರುತ್ತೆ ತಾನೇ ಆನೆದು, ಅದು ನನ್ನ ಒಂದು ಸೊಂಡಲನ್ನು ಆ ಒಂದು ನಿನ್ನ ಒಂದು ಮನೆ ಒಳಗಡೆ ಇಟ್ಕೊಳ್ಳೋಕ್ಕೆ ಪರ್ಮಿಷನ್ ಕೊಡ್ತೀಯಾ? ಈ ಒಂದು ತುಂಬ ಮಳೆ ಬರ್ತಾ ಇದೆ, ನನಗೆ ಒದ್ದೆ ಆಗ್ತಾ ಇದ್ದೀನಿ, ನಂದು ಒಂದು ಸೊಂಡಲ್ ಮಾತ್ರ ನಿಮ್ಮ ಮನೆ ಒಳಗೆ ಇಟ್ಕೊಳ್ಳೋಕ್ಕೆ ಅವಕಾಶ ಮಾಡಿಕೊಡು ಅಂತ ಹೇಳುತ್ತೆ ಆನೆ. ಆವಾಗ ಏನಾಗುತ್ತೆ? ದ ಮ್ಯಾನ್ ಸೀಯಿಂಗ್ ವಾಟ್ ಸಿಚುವೇಶನ್ ಹಿಸ್ ಫ್ರೆಂಡ್ ವಾಸ್ ಇನ್
replied, "My dear good elephant, my hut is very small, but there is room for your trunk and myself. Please put your trunk in gently." ಸೊ ನೋಡಪ್ಪ ಆನೆ, ನನ್ನ ಒಂದು ಮನೆ, ನನ್ನ ಒಂದು ಹಟ್ಟು ತುಂಬ ಚಿಕ್ಕದಾದದ್ದು. ಆದರೆ ನೀನು ಒಂದು ಸೊಂಡ್ಲಿಗೆ ಮತ್ತು ನನಗೆ ಮಾತ್ರ ಅಷ್ಟೇ ಜಾಗ ಇದೆ. ಸೊ ನಿನ್ನ ಸೊಂಡಲ್ಲಿ ಮಾತ್ರ ನನ್ನ ಒಂದು ಹಟ್ಟು ಒಳಗಡೆ ಇಟ್ಕೊಳಕ್ಕಾಗತ್ತೆ. ಸೊ ನಿನ್ನ ಸೊಂಡಲನ್ನು ಸ್ಲೋ ಆಗಿ, ಜೆಂಟಲ್ ಆಗಿ ನನ್ನ ಒಂದು ಹಟ್ಟು ಒಳಗಡೆ ಇಟ್ಕೋ ಅಂತ ಹೇಳ್ತಾನೆ. ಯಾರು? ಮನುಷ್ಯ. ದ ಎಲಿಫೆಂಟ್ ಥ್ಯಾಂಕ್ಡ್ ಹಿಸ್ ಫ್ರೆಂಡ್, ಸೇಯಿಂಗ್, "ಯು ಹ್ಯಾವ್ ಡನ್ ಮೀ ಅ ಗುಡ್ ಡೀಡ್, ಆ್ಯಂಡ್ ಒನ್ ಡೇ ಐ ಶಲ್ ರಿಟರ್ನ್ ಯುವರ್ ಕೈಂಡ್ನೆಸ್." ಸೊ ನೀನು ತುಂಬ ನನಗೆ ಹೆಲ್ಪ್ ಮಾಡಿದ್ದೀಯಾ, ನಾನು ನಿನಗೆ ಇದೇ ಥರ ನೀನು ಯಾವಾಗಾದರೂ ಕಷ್ಟ ಕಾಲದಲ್ಲಿರುವಾಗ ನಾನು ನಿನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳತ್ತೆ ಆ ಒಂದು ಎಲಿಫೆಂಟು. ಏನಾಗತ್ತಾದರೆ ಆಮೇಲೆ ಆ ಎಲಿಫೆಂಟ್ ಇವಾಗ ಏನು ಮಾಡುತ್ತೆ ನೋಡಿ. ಬಟ್ ವಾಟ್ ಫಾಲೋಡ್, ಆಸ್ ಸೂನ್ ಆಸ್ ದ ಎಲಿಫೆಂಟ್ ಪುಟ್ ಹಿಸ್ ಟ್ರಂಕ್ ಇನ್ಸೈಡ್ ದ ಹಟ್, ಸ್ಲೋಲಿ ಹಿ ಪುಶ್ಡ್ ಹಿಸ್ ಹೆಡ್ ಇನ್ಸೈಡ್ ಆ್ಯಂಡ್ ಫೈನಲಿ ಫ್ಲಂಗ್ ದ ಮ್ಯಾನ್ ಔಟ್ ಇನ್ ಟು ದ ರೇನ್ ಆ್ಯಂಡ್ ದೆನ್ ಲೇಡ್ ಕಂಫರ್ಟಬಲಿ ಇನ್ಸೈಡ್ his friend's hut, saying, "My dear good friend, your skin is harder than mine, and as there is not enough room for both of us, you can afford to remain in the rain while I am protecting my delicate skin from the hailstorm." ಏನನ್ನತ್ತೆ ನೋಡಿ. ಫಸ್ಟು ತನ್ನ ಒಂದು ಸೊಂಡಲನ್ನು ಒಳಗಡೆ ಹಾಕೊಂಡಿತ್ತು ತಾನೆ ಎಲಿಫೆಂಟು. ಆ ಒಂದು 10 ನಿಮಿಷಕ್ಕೆ ಸ್ಲೋ ಆಗಿ ತನ್ನ ಒಂದು ಇಡೀ ತಲೆಯನ್ನು, ಫುಲ್ ಹೆಡ್ಡನ್ನು ಮನೆ ಒಳಗಡೆ ಹಾಕೊಳ್ಳುತ್ತೆ. ಆಮೇಲೆ ಸ್ಲೋ ಆಗಿ ಹೋಗ್ತಾ 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 ಇನ್ನೂ ಒಳಗಡೆ ಸೇರ್ಕೊತಾ ಹೋಗುತ್ತೆ ಎಲಿಫೆಂಟು. ಆಮೇಲೆ ಆ ಒಂದು ಮನುಷ್ಯ ಇರ್ತಾನೆ, ಆ ಒಂದು ಮ್ಯಾನ್, ಅವನನ್ನು ಹೊರಗಡೆ ಕಳಿಸ್ಬಿಡುತ್ತೆ. ಅವನದೇ ಮನೆಯಿಂದ ಅವನನ್ನು ಹೊರಗಡೆ ಕಳಿಸ್ಬಿಟ್ಟು ತಾನು ಮಾತ್ರ ಅವನ ಮನೆಯ ಒಳಗಡೆ ಕಂಫರ್ಟೇಬಲಾಗಿ ಕೂತ್ಕೊಳ್ಳುತ್ತೆ. ಸೊ ಈ ಒಂದು ಸಿಚುವೇಶನನ್ನು ನೀವು ಹೇಗೆ ನಮ್ಮ ಒಂದು ಇಂಡಿಯನ್ ಅಥವಾ ಆಫ್ರಿಕನ್ ಕೊಲನೈಸೇಷನಿಗೆ ಹೋಲಿಸ್ಬೋದು ನೋಡಿ. ಫಸ್ಟು ಇಂಡಿಯಾದನ್ನೇ ಎಕ್ಸಾಂಪಲಾಗಿ ತೊಗೊಳ್ಳಿ. ಏನು ಮಾಡಿದ್ರು ಫಸ್ಟು ಬ್ರಿಟಿಷರು ಬಂದುಬಿಟ್ಟು, ಬ್ರಿಟಿಷರಂದರೆ ಈ ಒಂದು ಗದ್ಯ ಪಾಠದ ಪ್ರಕಾರ ಎಲಿಫೆಂಟ್, ಓಕೆನಾ. ಬ್ರಿಟಿಷರು ಏನು ಮಾಡಿದ್ರು, ಫಸ್ಟ್ ಬಂದುಬಿಟ್ಟು ಬೆಂಗಾಲನ್ನು ತಮ್ಮ ಒಂದು ಅಂಡರ್ ಮಾಡ್ಕೊಳ್ತು. ಆಮೇಲೆ ಸ್ಲೋ ಆಗಿ ಇಡೀ ಇಂಡಿಯಾವನ್ನೇ ತನ್ನ ಒಂದು ಅಂಡರ್ ಮಾಡ್ಕೊತು. ಸೊ ಅದೇ ಥರ ಎಲಿಫೆಂಟು ಕೂಡ ಫಸ್ಟು ಟ್ರಂಕ್ ಮಾತ್ರ ಒಳಗಡೆ ಇಡ್ತು. ಆಮೇಲೆ ಸ್ಲೋ ಆಗಿ ಆ ಒಂದು ಮನುಷ್ಯನೇ ಹೊರಗಡೆ ಹಾಕ್ಬಿಟ್ಟು ತಾನೇ ಫುಲ್ಲು ಮನೆ ಒಳಗಡೆ ಸೇರ್ಕೊಂಡ್ಬಿಡ್ತು. ಸೊ ಏನನ್ನತ್ತೆ ಅಂದರೆ ಆ ಒಂದು ಆನೆ ಆ ಒಂದು ಮನುಷ್ಯನಿಗೆ, "ನೋಡಪ್ಪ ಮಿತ್ರ, ನನ್ನ ಒಂದು ಸ್ಕಿನ್ನು ನಿನ್ನ ಸ್ಕಿನ್ಗಿಂತ ತುಂಬ ಡೆಲಿಕೇಟು, ತುಂಬ ಮೃದುವಾದದ್ದು. ನಿನ್ನ ಒಂದು ಸ್ಕಿನ್ನು ತುಂಬ ಗಟ್ಟಿಯಾಗಿದೆ, ಹಾರ್ಡ್ ಆಗಿದೆ, ಮತ್ತು ನೀನು ತುಂಬ ಸ್ಟ್ರಾಂಗ್ ಆಗಿದೆಯಾ. ನೀನು ಹೊರಗಡೆ ಮಳೇಲಿ ನಿಂತ್ಕೊ, ನಾನು ನನ್ನನ್ನು ನಾನೇ ಪ್ರೊಟೆಕ್ಟ್ ಮಾಡ್ಕೊತೀನಿ ನಿನ್ನ ಒಂದು ಮನೆ ಒಳಗಡೆ" ಅಂತ ಹೇಳತ್ತೆ. The man, seeing what his friend had done to him, started to grumble. The animals nearby the forest heard the noise and came to see what was the matter. ಸೊ ಆವಾಗ ಅವನ ಮನುಷ್ಯನಿಗೆ ಬೇಜಾರಾಗತ್ತೆ ಮತ್ತು ಅವನು ಕೋಪಗೊಂಡು ಬೈಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆವಾಗ ಅಲ್ಲಿರುವಂಥ ಹತ್ತಿರದಲ್ಲಿರುವಂಥ ಬೇರೆ ಪ್ರಾಣಿಗಳಿಗೆ ಆ ಒಂದು ಸೌಂಡ್ ಕೇಳಿಬಿಟ್ಟು ಬರುತ್ತೆ ಹತ್ತಿರ, ಏನಾಯ್ತು ಅಂತ ನೋಡೋಕ್ಕೆ. ಆಲ್ ಸ್ಟುಡ್ ಅರೌಂಡ್ ಲಿಸನಿಂಗ್ ಟು ದ ಹೀಟೆಡ್ ಆರ್ಗ್ಯುಮೆಂಟ್ ಬಿಟ್ವೀನ್ ದ ಮ್ಯಾನ್ ಆ್ಯಂಡ್ ಹಿಸ್ ಫ್ರೆಂಡ್ ದ ಎಲಿಫೆಂಟ್. ಎಲ್ಲ ಅನಿಮಲ್ಸು ಬಂದುಬಿಟ್ಟು ಆ ಒಂದು ಆನೆ ಮತ್ತು ಆ ಒಂದು ಮನುಷ್ಯನ ನಡುವೆ ನಡೀತಾ ಇರುವಂಥ ವಾದ ವಿವಾದಗಳನ್ನು ಕ್ಲೀನಾಗಿ ಕೇಳಿಸ್ಕೊತಾ ಇರುತ್ತೆ. ಇನ್ ದಿಸ್ ಟರ್ಮಾಯಿಲ್ ದ ಲಯನ್ ಕೇಮ್ ಅಲಾಂಗ್ ರೋರಿಂಗ್ ಆ್ಯಂಡ್ ಸೆಡ್ ಇನ್ ಅ ಲೌಡ್ ವಾಯ್ಸ್, "ಡೋಂಟ್ ಯು ಆಲ್ ನೋ ದಟ್ ಐ ಆಮ್ ದ ಕಿಂಗ್ ಆಫ್ ದ ಜಂಗಲ್? ಹೌ ಡೇರ್ ಎನಿವನ್ ಡಿಸ್ಟರ್ಬ್ ದ ಪೀಸ್ ಆಫ್ ಮೈ ಕಿಂಗ್ಡಮ್?" ಸೊ ಆ ಒಂದು ಲಯನ್ ಬಂದ್ಬಿಟ್ಟು ಹೇಳುತ್ತೆ, "ನಾನು ಈ ಒಂದು ಕಾಡಿನ ರಾಜ, ನನ್ನ ಒಂದು ರಾಜ್ಯದಲ್ಲಿ ಈ ಥರ ಜಗಳಗಳು ಆಗಬಾರ್ದು, ಯಾಕೆ ಆಗ್ತಾ ಇದೆ ಅಂತ ಕೇಳುತ್ತೆ. ಓಕೆ. On hearing this, the elephant, who was one of the high ministers in the jungle kingdom, replied in a soothing voice and said, "My lord, there is no disturbance of the peace in your kingdom. I have only been having a little discussion with my friend here as to the position of his little hut, which your lordship sees me occupying." ಸೊ ಆವಾಗ ಆ ಒಂದು ಎಲಿಫೆಂಟ್ ಇರುತ್ತೆ ನೋಡಿ, ಆ ಒಂದು ರಾಜ್ಯದಲ್ಲಿ, ಆ ಒಂದು ಜಂಗಲಲ್ಲಿ ಅದು ಒಂದು ಉನ್ನತ ಸ್ಥಾನನ ಪಡ್ಕೊಂಡಿರುತ್ತೆ, ಒಂದು ಮಿನಿಸ್ಟರ್ ಥರ, ಓಕೆನಾ. ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆವಾಗ ಅದು ಆ ಒಂದು ಕಾಡಿನ ರಾಜವಾದ ಸಿಂಹಕ್ಕೆ ಏನನ್ನತ್ತೆ ಅಂದರೆ, ತುಂಬ ಸೂದಿಂಗ್ ವಾಯ್ಸಲ್ಲಿ, ತುಂಬ ಇನ್ನೋಸೆಂಟ್ ವಾಯ್ಸಲ್ಲಿ ಏನನ್ನತ್ತೆ ಅಂದರೆ, ನೋಡು ಮಹಾರಾಜ, ನಾನು ನಿನ್ನ ಒಂದು ರಾಜ್ಯದಲ್ಲಿ ಏನು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ತಾ ಇಲ್ಲ. ಏನಾಯ್ತಂದರೆ, ನನ್ನ ಒಂದು ಫ್ರೆಂಡ್ ಇದ್ದಾನಿಲ್ಲಿ, ಅವ್ನು ನನಗೆ ಹೆಲ್ಪ್ ಮಾಡಬೇಕಂತ ನನ್ನನ್ನು ಅವನದು ಮನೆ ಒಳಗಡೆ ಸೇರಿಸ್ಕೊಂಡಿದ್ದಾನೆ, ತಾನು ಮಾತ್ರ ಹೊರಗಡೆ ಇದ್ದಾನೆ, ನೀನು ನೋಡ್ಬೋದು ಅಂತ ಇನ್ನೋಸೆಂಟಾಗಿ ಹೇಳುತ್ತೆ. The lion, who wanted to have peace and tranquility in his kingdom, replied in a noble voice, saying, "I command my ministers to appoint a commission of enquiry to go thoroughly into this matter and report accordingly." ಆ ಲಯನ್ನು ತುಂಬ ಶಾಂತತೆ ಬೇಕಾಗಿರುತ್ತಂತೆ, ಸುಮ್ಮನೆ ಹೆಸರಿಗೆ ಶಾಂತತೆ ಬೇಕಾಗಿರುತ್ತಂತೆ. ಸೊ ಅವಾಗ ಏನನ್ನತ್ತಂದರೆ, ಆ ಒಂದು ಕಿಂಗ್ಡಮ್ದು ಮಿನಿಸ್ಟರ್ಸಿಗೆ, ಅಂದರೆ ಮಿನಿಸ್ಟರ್ಸ್ ಅಂದರೆ ಬೇರೆ ಪ್ರಾಣಿಗಳು, ಓಕೆನಾ, ಎಲಿಫೆಂಟು ಸೇರಿಸ್ಕೊಂಡು ಒಂದು ಕಮಿಷನ್ ಮಾಡಬೇಕು, ಎನ್ಕ್ವೈರಿ, ಇನ್ವೆಸ್ಟಿಗೇಷನ್ ಅಂತ ಒಂದು ಕಮಿಷನ್ ಮಾಡಬೇಕು.
ಚರ್ಚೆ ವಿಚಾರಗಳನ್ನು ಮಾಡಬೇಕು. ಏನಾಯ್ತಿಲ್ಲ ಆ್ಯಕ್ಚುಲಿ, ಆ ಮನುಷ್ಯ ಏಕೆ ಕೋಪಗೊಂಡಿದ್ದಾನೆ, ಆನೆ ಏನು ಮಾಡ್ತು, ಮನುಷ್ಯ ಏನು ಮಾಡ್ದ, ಸೊ ಇದ್ರ ಬಗ್ಗೆ ಡಿಸ್ಕಷನ್ ಮಾಡಬೇಕು ಅಂತ ಒಂದು ಕಮಿಷನ್ ಮಾಡಬೇಕು ಅಂತ ಹೇಳುತ್ತೆ, ಆರ್ಡರ್ ಮಾಡುತ್ತೆ. He then turned to the man and said, "You have done well by establishing friendship with my people, especially with the elephant, who is one of my honorable ministers of the state. Do not grumble anymore. Your hurt is not lost to you." ಸೊ ಆಮೇಲೆ ಲಯನು ಮನುಷ್ಯನಿಗೆ ಕುರಿತು ಏನು ಹೇಳತ್ತೆ ಅಂದರೆ, ನೋಡಪ್ಪ, ನೀನು ನನ್ನ ಒಂದು ರಾಜ್ಯದ ಪ್ರಾಣಿಗಳಿಗೆ ಪ್ರಾಣಿಗಳ ಜೊತೆ ಒಂದು ಒಳ್ಳೆ ಫ್ರೆಂಡ್ಶಿಪ್ನ ಮಾಡ್ಕೊಂಡಿದ್ಯಾ, ಸೊ ಒಳ್ಳೆ ವಿಷಯ ಅದು. ಆದರೆ ನಿನ್ನ ಹಟ್ಟನ್ನು, ಅಂದರೆ ನಿನ್ನ ಒಂದು ಮನೇನ ಈ ಒಂದು ಎಲಿಫೆಂಟು ತೊಗೊಂಡ್ಬಿಟ್ಟಿದೆ ಅಂತ ನೀನು ಹೇಳ್ತಾ ಇದೆಯಾ. ಟೆನ್ಷನ್ ತೊಗೊಳ್ಬೇಡ, ನನ್ನ ಒಂದು ಕಮಿಷನ್ನು ಕ್ಲೀನಾಗಿ ಚರ್ಚೆ ವಿಚಾರಗಳನ್ನು ಮಾಡಿ ಯಾರು ಸರಿ ಯಾರು ತಪ್ಪನ್ನು ಹೇಳುತ್ತೆ ಅಂತ ಹೇಳ್ತಾನೆ. ಓಕೆನಾ, ನಿನ್ನ ಹಟ್ಟು ಯಾರ ಹತ್ರನೂ ಹೋಗಿಲ್ಲ ಅಂತ ಹೇಳ್ತಾನೆ. ವೇಟ್ ಅಂಟಿಲ್ ದ ಸಿಟ್ಟಿಂಗ್ ಆಫ್ ಮೈ ಇಂಪೀರಿಯಲ್ ಕಮಿಷನ್ ಆ್ಯಂಡ್ ದೇರ್ ಯು ವಿಲ್ ಬಿ ಗಿವನ್ ಪ್ಲೆಂಟಿ ಆಫ್ ಆಪರ್ಚುನಿಟಿ ಟು ಸ್ಟೇಟ್ ಯುವರ್ ಕೇಸ್. ಸೊ ಏನನ್ನತ್ತಂದರೆ ಆ ಒಂದು ಲೈನು, ನನ್ನ ಒಂದು ಕಮಿಷನ್ ಮುಂದೆ ನೀನು ನಿನ್ನ ಒಂದು ಆರ್ಗ್ಯುಮೆಂಟ್ಸ್ನ ಕ್ಲೀನಾಗಿ ಇಡ್ಬೋದು, ನಿನ್ನ ಒಂದು ಕೇಸ್ನ ಕ್ಲೀನಾಗಿ ಹೇಳ್ಬೋದು ಅಂತ ಹೇಳತ್ತೆ ಲಯನು. ಐ ಆಮ್ ಶೋರ್ ದ್ಯಾಟ್ ಯು ವಿಲ್ ಬಿ ಪ್ಲೀಸ್ಡ್ ವಿತ್ ದ ಫೈಂಡಿಂಗ್ಸ್ ಆಫ್ ದಿಸ್ ಕಮಿಷನ್. ನಿನಗೆ ತುಂಬ ಖುಷಿಯಾಗತ್ತೆ ಈ ಒಂದು ಕಮಿಷನ್ನು ಅಸ್ತಿತ್ವಕ್ಕೆ ಬಂತು ಅಂತ ಹೇಳತ್ತೆ ಲಯನು. ದ ಮ್ಯಾನ್ ವಾಸ್ ವೆರಿ ಪ್ಲೀಸ್ಡ್ ಬೈ ದಿ ಸ್ವೀಟ್ ವರ್ಡ್ಸ್ ಬೈ ದ ಕಿಂಗ್ ಆಫ್ ದ ಜಂಗಲ್ ಆ್ಯಂಡ್ ಇನ್ನೋಸೆಂಟ್ಲಿ ವೇಟೆಡ್ ಫಾರ್ ಇಟ್ಸ್ ಅಪರ್ಚುನಿಟಿ. ಸೊ ಏನಾಗುತ್ತೆ ಅಂದರೆ ಆ ಮ್ಯಾನಿಗೆ ತುಂಬ ಖುಷಿ ಆಗುತ್ತೆ, ನೋಡು ಈ ರಾಜ್ಯ ತುಂಬ ಒಳ್ಳೆಯವನು, ಒಳ್ಳೆ ಕಮಿಷನ್ನೇ ಮಾಡಿಬಿಟ್ಟ ನನಗೋಸ್ಕರ ಅಂತೆಲ್ಲ. ಸೊ ಅವನು ಕಾಯ್ತಾ ಇರ್ತಾನೆ, ತನ್ನ ಒಂದು ಅವಕಾಶ ಬರುತ್ತೆ ತನ್ನ ಒಂದು ಆರ್ಗ್ಯುಮೆಂಟ್ಸ್ನ ಹೇಳೋಕ್ಕೆ ಅಂತ ಕಾಯ್ತಾನೆ ಇರ್ತಾನೆ. ಇನ್ ದ ಬಿಲೀಫ್ ದಟ್ ನ್ಯಾಚುರಲಿ ದ ಹರ್ಟ್ ವುಡ್ ಬಿ ರಿಟರ್ನ್ ಟು ಹಿಮ್. ಅವನೇನು ನಂಬ್ತಾ ಇರ್ತಾನೆ ಅಂದರೆ ಈ ಲಯನ್ನು ಮತ್ತು ಆ ಒಂದು ಕಮಿಷನ್ನು ನನ್ನ ಒಂದು ಹಟ್ಟನ್ನು ನನಗೆ ವಾಪಸ್ ಹಿಂತಿರುಗಿಸ್ಕೊಡ್ತಾರೆ ಅಂತ ಅಂದ್ಕೊಂಡಿರ್ತಾನೆ. ಜಸ್ಟ್ ಅಂದ್ಕೊಂಡಿರ್ತಾನೆ, ನಿಜ ಆಗತ್ತಾ ಇಲ್ವಾ ಗೊತ್ತಿಲ್ಲ ನಮಗಿನ್ನು. The elephant, obeying the command of his master, got busy with the other ministers to appoint the commission of enquiry. ಸೊ ಎಲಿಫೆಂಟು ಕೂಡ ಒಂದು ದೊಡ್ಡ ಮಿನಿಸ್ಟರ್ ಇರ್ತಾನೆ. ಸೊ ಅದು ಮತ್ತು ಬೇರೆ ಬೇರೆ ಅದರ್ ಮಿನಿಸ್ಟರ್ಸು ಸೇರಿಕೊಂಡು ಒಂದು ಕಮಿಷನ್ ಮಾಡುತ್ತೆ. ಅಂದರೆ ಇನ್ವೆಸ್ಟಿಗೇಷನ್ ಅಥವಾ ಎನ್ಕ್ವೈರಿ ಮಾಡೋಕ್ಕೆ ಒಂದು ಕಮಿಷನ್ ಆಫ್ ಎನ್ಕ್ವೈರಿನ ಎಸ್ಟಾಬ್ಲಿಷ್ ಮಾಡ್ತಾರೆ. ಯಾರ್ಯಾರು ಇರ್ತಾರೆ ಆ ಒಂದು ಕಮಿಷನಲ್ಲಿ? ದ ಫಾಲೋಯಿಂಗ್ ಎಲ್ಡರ್ಸ್ ಆಫ್ ದ ಜಂಗಲ್ ವೇರ್ ಅಪಾಯಿಂಟೆಡ್ ಟು ಸಿಟ್ ಇನ್ ದ ಕಮಿಷನ್. ಯಾರ್ಯಾರು ಇರ್ತಾರೆ ಆ ಒಂದು ಕಮಿಷನರ್ ಅಂದರೆ ದೊಡ್ಡವರು, ಓಕೆನಾ, ಎಲ್ಡರ್ಸ್ ಇರ್ತಾರೆ. ಯಾರ್ಯಾರು? ಮಿಸ್ಟರ್ ರೈನೋಸರಸ್, ಮಿಸ್ಟರ್ ಬಫೆಲೋ, ಮಿಸ್ಟರ್ ಅಲಿಗೇಟರ್, ದ ಆರ್ಟಿ ಹಾರ್ನ್, ಮಿಸ್ಟರ್ ಫಾಕ್ಸ್ ಟು ಆ್ಯಕ್ಟ್ ಆಸ್ ದ ಚೇರ್ಮನ್, ಮಿಸ್ಟರ್ ಲೆಪರ್ಡ್ ಟು ಆ್ಯಕ್ಟ್ ಆಸ್ ಅ ಸೆಕ್ರೆಟರಿ ಆಫ್ ದ ಕಮಿಷನ್. ಸೊ ಯಾರ್ಯಾರು ಇರ್ತಾರೆ ಅಂದರೆ ರೈನೋಸರಸ್ಸು ನಿಮ್ಗೆ ಗೊತ್ತು, ಗೇಂಡಾಮೃಗ, ಮತ್ತು ಬಫೆಲೋ, ಮತ್ತು ಅಲಿಗೇಟರು ಅಂದರೆ ಕ್ರೊಕೊಡೈಲ್ ಥರನೇ ಇರುತ್ತದು, ಓಕೆನಾ. ನೋಡಿ, ದ ಆರ್ಟಿ ಹಾರ್ನ್ ಅಂದರೆ ಆ ಒಂದು ಫಾಕ್ಸ್ದು ಒಂದು ಹೆಸರು, ಓಕೆನಾ. ದ ಆರ್ಟಿ ಹಾರ್ನ್ ಮಿಸ್ಟರ್ ಫಾಕ್ಸ್ ಆ್ಯಸ್ ದ ಚೇರ್ಮನ್ ಆಗಿರುತ್ತೆ ಆ ಒಂದು ಕಮಿಷನ್ಗೆ. ಮತ್ತು ಮಿಸ್ಟರ್ ಲೆಪರ್ಡ್ ಅದು ಸೆಕ್ರೆಟರಿ ಆಗಿರುತ್ತೆ ಕಮಿಷನ್, ಓಕೆನಾ. ಓಕೆ. ಆನ್ ಸೀಯಿಂಗ್ ದ ಪರ್ಸನಲ್, ದ ಮ್ಯಾನ್ ಪ್ರೊಟೆಸ್ಟೆಡ್ ಆ್ಯಂಡ್ ಆಸ್ಡ್ ಇಫ್ ಇಟ್ ವಾಸ್ ನಾಟ್ ನೆಸಸರಿ ಟು ಇನ್ಕ್ಲೂಡ್ ಇನ್ ದಿಸ್ ಕಮಿಷನ್ ಅ ಮೆಂಬರ್ ಫ್ರಮ್ ಹಿಸ್ ಸೈಡ್. ಸೊ ಈ ಒಂದು ಕಮಿಷನಲ್ಲಿ ಬರೀ ಪ್ರಾಣಿಗಳೇ ಇದೆ, ಅಂದರೆ ಫುಲ್ಲು ಬರೀ ಎಲಿಫೆಂಟಿಗೆ ಸಪೋರ್ಟ್ ಮಾಡುವಂಥ ಮೆಂಬರ್ಸೇ ಇದ್ದಾರೆ. ಮನುಷ್ಯರು ಯಾರಾದರೂ ಇರಬೇಕು ತಾನೆ. ಸೊ ನನ್ನ ಫ್ರೆಂಡ್ಸು ಯಾರಾದರೂ ಈ ಒಂದು ಕಮಿಷನಲ್ಲಿ ಇರಬೇಕು ಅಂತ ಹೇಳ್ತಾನೆ ಆ ಒಂದು ಮನುಷ್ಯ. ಬಟ್ ಹಿ ವಾಸ್ ಟೋಲ್ಡ್ ದಟ್ ಇಟ್ ವಾಸ್ ಇಂಪಾಸಿಬಲ್ ಸಿನ್ಸ್ ನೋ ಒನ್ ಫ್ರಮ್ ಹಿಸ್ ಸೈಡ್ ವಾಸ್ ವೆಲ್ ಎನಫ್ ಎಜುಕೇಟೆಡ್ ಟು ಅಂಡರ್ಸ್ಟ್ಯಾಂಡ್ ದ ಇಂಟ್ರಿಕಸಿ ಆಫ್ ದ ಜಂಗಲ್ ಲಾ. ಆವಾಗ ಆ ಒಂದು ಕಮಿಷನ್ ಮೆಂಬರ್ಸ್ ಏನಂತಾರೆ ಅಂದರೆ, ನಿನ್ನ ಒಂದು ಕಡೆಯವರು ಅಂದರೆ ಸಾಮಾನ್ಯ ಮನುಷ್ಯರು, ಅವ್ರಿಗೆಲ್ಲ ಅಷ್ಟೊಂದು ಅರ್ಥ ಆಗಲ್ಲ ಜಂಗಲಲ್ಲಿ ಅಂದರೆ ಕಾಡಿನ ಒಂದು ನ್ಯಾಯಾಂಗ ಅಂದರೆ ಒಂದು ಲಾಸು, ಅದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋಕ್ಕೆ ನಿಮಗೆ ಅಷ್ಟೊಂದು ಅರ್ಹತೆ ಇಲ್ಲ, ಅಷ್ಟೊಂದು ನಿಮಗೆ ಗೊತ್ತಿಲ್ಲ, ಏನು ನಮ್ಮ ಲಾಸ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ, ನಮ್ಮ ಕಾನೂನುಗಳ ಬಗ್ಗೆ ನಿಮಗೇನು ಗೊತ್ತಿಲ್ಲ, ಅದಕ್ಕೆ ನಿಮ್ಮ ಒಂದು ಮನುಷ್ಯರ ಸೈಡಿಂದ ಯಾರೂ ಬರೋಂಗಿಲ್ಲ ಅಂತ ಹೇಳತ್ತೆ. ಯಾರು? ಆ ಒಂದು ಕಮಿಷನ್ ಹೇಳುತ್ತೆ, ಓಕೆ. ಫರ್ದರ್ ದಟ್ ದೇರ್ ವಾಸ್ ನಥಿಂಗ್ ಟು ಫಿಯರ್. ದ ಮೆಂಬರ್ಸ್ ಆಫ್ ದ ಕಮಿಷನ್ ವೇರ್ ಆಲ್ ಮೆನ್ ಆಫ್ ರೆಪ್ಯೂಟ್ ಫ್ರಮ್ ದ ಇಂಪಾರ್ಶಿಯಾಲಿಟಿ ಇನ್ ಜಸ್ಟಿಸ್ ಆ್ಯಂಡ್ ಆಸ್ ದೇ ವೇರ್ ಜೆಂಟಲ್ಮೆನ್ ಚೋಸನ್ ಬೈ ಗಾಡ್ ಟು ಲುಕ್ ಆಫ್ಟರ್ ದ ಇಂಟ್ರೆಸ್ಟ್ ಆಫ್ ರೇಸ್ less adequately endowed with teeth and claws, he might rest assured that they would investigate the matter with the greatest care and report impartially. ಮತ್ತು ಏನನ್ನತ್ತಂದರೆ ಆ ಒಂದು ಕಮಿಷನ್ನು, ನಾವು ಈ ಒಂದು ಕಮಿಷನಲ್ಲಿರುವಂಥ ಒಂದು ಮೆಂಬರ್ಸ್ ತುಂಬ ಇಂಪಾರ್ಷಿಯಲ್ಲು, ನಾವು ಪಾರ್ಶಿಯಾಲಿಟಿ ಮಾಡಲ್ಲ, ಭೇದ ಭಾವ ಮಾಡಲ್ಲ, ಓಕೆನಾ, ಪಕ್ಷಪಾತವನ್ನು ಮಾಡಲ್ಲ. ದೇವರೇ ನಮ್ಮನ್ನು ಚೂಸ್ ಮಾಡಿಬಿಟ್ಟು ಕಳಿಸಿದ್ದಾರೆ. ನಾವು ಜೆಂಟಲ್ಮೆನ್ನು, ವಿ ಆರ್ ದ ಜೆಂಟಲ್ಮೆನ್ ಆಫ್ ದ ಜಂಗಲ್, ನಾವು ತುಂಬ ಒಳ್ಳೆಯವರು, ನಾವು ಪಾರ್ಶಿಯಾಲಿಟಿ ಮಾಡಲ್ಲ, ನೀನು ಬೇರೆ ಅಲ್ಲ, ಆ ಎಲಿಫೆಂಟ್ ಬೇರೆ ಅಲ್ಲ ಅಂತ ಹೇಳುತ್ತೆ ಆ ಒಂದು ಕಮಿಷನ್, ಓಕೆನಾ. ನೀನೇನು ಚಿಂತೆ ಪಡಬೇಡ, ಯಾರು ಸರಿ ಅಂತ ನಾವೇ ಹೇಳ್ತೀವಿ ಅಂತ ಹೇಳುತ್ತೆ ಆ ಒಂದು ಕಮಿಷನ್. ನೋಡಿ, ಈ ಒಂದು ಚಿತ್ರದಲ್ಲಿ ನೀವು ನೋಡ್ಬೋದು, ಸೆಕ್ರೆಟರಿ ಯಾರಾಗಿದ್ರು? ಹೌದು, ಲೆಪರ್ಡು. ಮತ್ತು ಚೇರ್ಮನ್ ಯಾರಾಗಿದ್ರು? ಆರ್ಟಿ ಹಾರ್ನ್ ಅಂದರೆ ಏನು? ಮಿಸ್ಟರ್ ಫಾಕ್ಸ್, ಓಕೆನಾ. ಮತ್ತು ಈ ಒಂದು ಲೆಫ್ಟ್ ಸೈಡಲ್ಲಿ
ಆನೆ ಕೂತ್ಕೊಂಡಿದೆ, ಮತ್ತು ಆ ಸೈಡಲ್ಲಿ ಬಫೆಲೋ, ಲಯನ್ನು, ರೈನೋಸರಸ್, ಅಲಿಗೇಟರ್ ಎಲ್ಲ ಕೂತ್ಕೊಂಡಿದೆ. ಪಾಪ ಈ ಒಂದು ಮನುಷ್ಯ ಅವನದೇ ಒಂದು ಹಟ್ಟಿಂದ ಹೊರಗಡೆ ಇದ್ದಾನೆ. ಅವನ ಹಟ್ಟು ಒಳಗಡೆ ಈ ಒಂದು ಅನಿಮಲ್ಸ್ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದೆ. ಓಕೆನಾ? ಸೊ ಈ ಥರ ಒಂದು ಸ್ಥಿತಿ. ದ ಕಮಿಷನ್ ಸ್ಯಾಟ್ ಟು ಟೇಕ್ ಎವಿಡೆನ್ಸ್. ಆರ್.ಟಿ. ಹಾರ್ನ್ ಮಿಸ್ಟರ್ ಎಲಿಫೆಂಟ್ ವಾಸ್ ಫಸ್ಟ್ ಕಾಲ್ಡ್. ಸೊ ಆ ಒಂದು ಕಮಿಷನ್ ಚೇರ್ಮನ್ ಆದ ಆರ್.ಟಿ. ಹಾರ್ನು ಮಿಸ್ಟರ್ ಎಲಿಫೆಂಟ್ನ ಫಸ್ಟ್ ಕರೀತಾನೆ. He came along with the superior air, brushing his tusks with a sapling which Mrs. Elephant had provided, and in an authoritative voice said, "Gentlemen of the jungle, there is no need for me to waste your valuable time in a relating story which I am sure you all know." ಸೊ ಆ ಒಂದು ಎಲಿಫೆಂಟ್ ಏನನ್ನತ್ತಂದರೆ ಬಂದ್ಬಿಟ್ಟು, ನೋಡಪ್ಪ, ಈ ಒಂದು ಕಮಿಷನ್ ಮೆಂಬರ್ಸಿಗೆ ಅವರ ಒಂದು ಟೈಮ್ನ ವೇಸ್ಟ್ ಮಾಡೋಕ್ಕೆ ನನಗಿಷ್ಟ ಇಲ್ಲ. ನಿಮ್ಗೆಲ್ಲರಿಗೂ ಗೊತ್ತು ಆ್ಯಕ್ಚುಲಿ ಏನಾಗಿತ್ತು ಸ್ಟೋರಿ ಅಂತ. ಸೊ ನಾನು ಬಂದೆ, ಆ ಒಂದು ಮನುಷ್ಯ ತುಂಬ ಹೆಲ್ಪ್ ಮಾಡಬೇಕನ್ನೋ ಒಂದು ಆಸೆಯಿಂದ ನನ್ನನ್ನು ಆ ಒಂದು ಮನೆ ಒಳಗಡೆ ಬಿಟ್ಟ. ಇದೇ ಸ್ಟೋರಿ ಆಗಿದ್ದು ಅಂತ ಹೇಳುತ್ತೆ ಆ ಒಂದು ಎಲಿಫೆಂಟು. ಓಕೆ. I have always regarded it is my duty to protect the interest of my friends, and this appears to have caused the misunderstanding between myself and my friend here. He invited me to save his hut from being blown away from a hurricane. ಸೊ ಇವಾಗ ಏನನ್ನತ್ತಂದರೆ ಎಲಿಫೆಂಟು ಸುಳ್ಳು ಕಥೆಯನ್ನು ಹೇಳುತ್ತೆ. ಏನು ಹೇಳುತ್ತಂದರೆ, ಆ ಒಂದು ಮನುಷ್ಯ ಇರ್ತಂತಾನೆ, ಅವನೇ ಕರೆದಿದ್ದ ಅಂತ ಈ ಒಂದು ಎಲಿಫೆಂಟ್ನ ಅವನ ಮನೆಗೆ ಬಂದುಬಿಟ್ಟು ಆ ಒಂದು ದೊಡ್ಡ ಒಂದು ಬಿರುಗಾಳಿಯಿಂದ ಸೇವ್ ಮಾಡಬೇಕು. ಅದಕ್ಕೆ ಆ ಒಂದು ಮನುಷ್ಯ ನನ್ನನ್ನು ಕರೆದ, ಆ ಒಂದು ಮನೆಯನ್ನು ದೊಡ್ಡ ಒಂದು ಬಿರುಗಾಳಿಯಿಂದ ಬಚಾವ್ ಮಾಡಬೇಕು ಅಂತ ನನ್ನನ್ನು ಕರೆದ ಅಂತ ಹೇಳುತ್ತೆ. ಸುಳ್ಳು ಕಥೆಯನ್ನು ಹೇಳುತ್ತೆ. ಸೇಮ್ ಹೆಂಗಂದರೆ, ಬ್ರಿಟಿಷರು ನಮ್ಮ ಇಂಡಿಯಾಗೆ ಬಂದಾಗ ಅವರೇನು ಹೇಳ್ತಾ ಇದ್ರು ಅಂದರೆ, ನಾವು ಇಂಡಿಯನ್ಸ್ ತುಂಬ ಇಲ್ಲಿಟ್ರೇಟ್ ಆಗಿದ್ವಿ, ನಾವೇ ಬ್ರಿಟಿಷರನ್ನು ಕರೆದು ಇಲ್ಲಿ ಅಧಿಕಾರವನ್ನು ಸ್ಥಾಪನೆ ಮಾಡಿ ಆಮೇಲೆ ನಮ್ಮನ್ನು ಅವರು ಸರಿ ಮಾಡಿದ್ರು ಅಂತ ಬ್ರಿಟಿಷರು ಹೇಳ್ತಾ ಇದ್ರು. ಓಕೆನಾ? ಬ್ರಿಟಿಷರು ಏನು ಹೇಳ್ತಾರೆ ಅಂದರೆ, ಇಂಡಿಯನ್ಸು ತುಂಬ ಇಲ್ಲಿಟ್ರೇಟು, ನಾವೇ ಸರಿ ಮಾಡಿದ್ದವ್ರನ್ನ ಅಂತ ಇವಾಗಲೂ ಸಹ ಹೇಳ್ತಾರೆ. ಸೇಮ್ ಅದೇ ಥರ. ಆ್ಯಸ್ ದ ಹ್ಯುರಿಕೇನ್ ಹ್ಯಾಡ್ ಗೇನ್ಡ್ ಆಕ್ಸೆಸ್ ಓನಿಂಗ್ ಟು ದ ಅನ್ಆಕ್ಯುಪೈಡ್ ಸ್ಪೇಸ್ ಇನ್ ದ ಹಟ್, I considered it necessary in my friend's own interest to turn the undeveloped space to more economic use by sitting in it myself. ಸೊ ಆ ಒಂದು ಹ್ಯುರಿಕೇನಲ್ಲಿ ತುಂಬ ಜಾಗ ಖಾಲಿ ಇತ್ತು. ಖಾಲಿ ಇದ್ದರೆ ಆ ಒಂದು ಮನೆದೊಂದು ವೇಟ್ ಕಮ್ಮಿ ಆಗುತ್ತೆ. ವೇಟ್ ಕಮ್ಮಿ ಆದರೆ ಹ್ಯುರಿಕೇನ್ ಅದನ್ನು ಕಿತ್ತು ಬಿಸಾಕ್ಬಿಡ್ಬೋದು. ಅದಕ್ಕೆ ನಾನೇ ಒಳಗಡೆ ಕೂತ್ಕೊಂಡು ಅದನ್ನು ವೇಟ್ ಜಾಸ್ತಿ ಮಾಡಿದೆ. ವೇಟ್ ಜಾಸ್ತಿ ಮಾಡಿದ್ರಿಂದ ಹಟ್ಟು ಅಲ್ಲೇ ಇರ್ತು ಅಂತ ಸುಳ್ಳು ಕಥೆಯನ್ನು ಹೇಳುತ್ತೆ. ಓಕೆನಾ? ಮತ್ತು ಆ ಒಂದು ಮನುಷ್ಯನಿಗೂ ಅದೇ ಮಾಡಬೇಕು, ನಾನು ಮಾಡಬೇಕು ಅಂತ ಮನುಷ್ಯನಿಗೂ ಆಸೆ ಇತ್ತು ಅಂತ ಹೇಳುತ್ತೆ. A duty which any of you would do undoubtedly have performed with equal readiness in similar circumstances. ನೀವಾದ್ರೂ ಇದೇ ಥರ ಮಾಡ್ತಾಯಿದ್ರಿ. ಆ ಒಂದು ಕಮಿಷನಲ್ಲಿರುವಂಥ ಪ್ರಾಣಿಗಳಿಗೆ ಹೇಳ್ತಾ ಇದೆ ಈ ಒಂದು ಎಲಿಫೆಂಟು, ನೀವು ಯಾರಾದರೂ ನನ್ನ ಸಿಚುವೇಷನಲ್ಲಿದ್ರೂ ನೀವು ಆ ಮನುಷ್ಯನಿಗೆ ಇದೇ ಥರ ಹೆಲ್ಪ್ ಮಾಡ್ತಾಯಿದ್ರಿ, ಅಂದರೆ ನೀವು ಹಟ್ಟು ಒಳಗಡೆ ಹೋಗ್ಬಿಟ್ಟು ಕುತ್ಕೊತಾ ಇದ್ರಿ ಅಂತ ಹೇಳುತ್ತೆ ಎಲಿಫೆಂಟು. ಓಕೆನಾ? ಆಫ್ಟರ್ ಹಿಯರಿಂಗ್ ದ ಆರ್.ಟಿ. ಹಾರ್ನ್ ಮಿಸ್ಟರ್ ಎಲಿಫೆಂಟ್ಸ್ conclusive evidence, the commission called Mr. Hyena and the other elders of the jungle, who all supported what Mr. Elephant had said. ಸೊ ಆಮೇಲೆ ಆ ಒಂದು ಕಮಿಷನ್ನು ಎಲಿಫೆಂಟ್ದು ಒಂದು ಎಲಿಫೆಂಟ್ಗಿಂತ ಎಲ್ಡರ್ ಆಗಿರುವಂಥ ಮಿಸ್ಟರ್ ಹೈನ್ ಆಗಿರ್ಬೋದು, ಬೇರೆ ಬೇರೆ ಪ್ರಾಣಿಗಳನ್ನು ಆ ಒಂದು ಕಮಿಷನ್ ಹತ್ರ ಕರ್ಕೊಂಡು ಬಂದು ನಿಮ್ಮ ಒಂದು ಅಭಿಪ್ರಾಯ ಏನು ಅಂತ ಕೇಳುತ್ತೆ. ಆವಾಗ ಅವರೆಲ್ಲ ಏನಂತಾರಂದರೆ, ಎಲಿಫೆಂಟ್ ಮಾಡಿದ್ದೆ ಸರಿ ಅಂತ ಒಪ್ಕೊತಾರೆ. ಓಕೆನಾ? ಆಮೇಲೆ ಅವರು ಆ ಒಂದು ಮನುಷ್ಯನ ಕರೀತಾರೆ. ಆ ಒಂದು ಕಮಿಷನ್ನು ಆ ಒಂದು ಮನುಷ್ಯನ ಕರೀತಾರೆ. ದೇ ದೆನ್ ಕಾಲ್ ದ ಮ್ಯಾನ್ ಹೂ ಬಿಗ್ಯಾನ್ ಟು ಗಿವ್ ಹಿಸ್ ಓನ್ ಅಕೌಂಟ್ ಆಫ್ ದ ಡಿಸ್ಪ್ಯೂಟ್. ಆಮೇಲೆ ಆ ಒಂದು ಮನುಷ್ಯ ಬಂದುಬಿಟ್ಟು ಆ್ಯಕ್ಚುಯಲ್ ಕತೆ, ನಡೆದಿದ್ದ ಕತೆನ ಹೇಳ್ತಾನೆ. ಬಟ್ ದ ಕಮಿಷನ್ ಕಟ್ ಹಿಮ್ ಶಾರ್ಟ್ ಸೇಯಿಂಗ್, ಮೈ ಗುಡ್ ಮ್ಯಾನ್, ಪ್ಲೀಸ್ ಕನ್ಫೈನ್ ಯುವರ್ ಸೆಲ್ಫ್ ಟು ರೆಲೆವೆಂಟ್ ಇಶ್ಯೂಸ್. ವಿ ಹ್ಯಾವ್ ಆಲ್ರೆಡಿ ಹರ್ಡ್ ದ ಸರ್ಕಮ್ಸ್ಟಾನ್ಸಸ್ ಫ್ರಮ್ ವೇರಿಯಸ್ ಅನ್ಬಯಾಸ್ಡ್ ಸೋರ್ಸಸ್. All we wish you to tell us is whether the undeveloped space in your hut was occupied by anyone else before Mr. Elephant assumed his position. ಸೊ ಏನನ್ನತ್ತಂದರೆ, ಆ ಒಂದು ಮನುಷ್ಯ ಅವನ ಕತೆನ ಆ್ಯಕ್ಚುಲಿ ನಡೆದಿದ್ದ ಕತೆನ ಹೇಳ್ತಾ ಇರುವಾಗ ಆ ಒಂದು ಕಮಿಷನ್ನು ಆ ಒಂದು ಮನುಷ್ಯನ ಅವ್ನ ಕತೆ ಹೇಳೋಕ್ಕೆ ನಿಲ್ಲಿಸ್ಬಿಡತ್ತೆ. ನಿಲ್ಲಿಸ್ಬಿಟ್ಟು ಏನು ಮಾಡುತ್ತೆ ಅಂದರೆ, ಆ ಒಂದು ಕಮಿಷನ್ನು ಆ ಒಂದು ಮನುಷ್ಯನಿಗೆ ಏನು ಹೇಳುತ್ತಂದರೆ, ನೋಡಪ್ಪ, ನೀನು ಹೇಳಿದ ಕತೆ ಅಂತೂ ಪಕ್ಕ ಸುಳ್ಳು. ಯಾವ ಕತೆ ತುಂಬ ಇಂಪಾರ್ಷಿಯಲ್ ಆಗಿದೆ, ಪಕ್ಷಪಾತ ಇಲ್ಲದೆ ಇರುವಂಥ ಕತೆ ಯಾವುದಂದರೆ ಎಲಿಫೆಂಟ್ ಹೇಳಿರೋಂಥ ಕತೆ. ಎಲಿಫೆಂಟ್ ಹೇಳಿರೋಂಥ ಒಂದು ಕತೆನೇ ನಿಜವಾದ ಕತೆ. ಸೊ ನಾನು ನಿಮಗೆ ಯಾಕೆ ಕರೆದಿದ್ದೀವಿ ಅಂದರೆ, ಇಲ್ಲಿ ಜಸ್ಟ್ ಕೇಳೋಕ್ಕೆ, ಏನು ಕೇಳೋಕ್ಕಂದರೆ, ಎಲಿಫೆಂಟ್ ಬರೋಕ್ಕಿಂತ ಮೊದಲು ನಿನ್ನ ಹಟ್ಟಿಗೆ, ಅದಕ್ಕಿಂತ ಮೊದಲೇ ಯಾರಾದರೂ ಇದ್ರ ಹಟ್ಟಲ್ಲಿ ನಿನ್ನನ್ನು ಬಿಟ್ಟು ಅಂತ ಕೇಳತ್ತೆ ಆ ಒಂದು ಕಮಿಷನ್ನು ಮ್ಯಾನಿಗೆ. ಆವಾಗ ಮನುಷ್ಯ ಏನಂತಾನೆ, ಇಲ್ಲ ಅಂತ ಹೇಳ್ತಾನೆ. ದ ಮ್ಯಾನ್ ಬಿಗ್ಯಾನ್ ಟು ಸೇ ನೋ ಬಟ್. ಸೊ ಏನಂತಾನಂದರೆ ಮನುಷ್ಯ,
ಇಲ್ಲ ಆದರೆ ಅಂತ ಹೇಳಕ್ಕೆ ಮಾಡ್ತಾ ಇರ್ತಾನೆ. ಆವಾಗ ಕಮಿಷನ್ನು ಮತ್ತೆ ಅವ್ನು ನಿಲ್ಲಿಸ್ಬಿಡುತ್ತೆ. ಬಟ್ ಅಟ್ ದಿಸ್ ಪಾಯಿಂಟ್ ದ ಕಮಿಷನ್ ಡಿಕ್ಲೇರ್ಡ್ ದಟ್ ದೇ ಹ್ಯಾಡ್ ಹರ್ಡ್ ದ ಸಫಿಷಿಯಂಟ್ ಎವಿಡೆನ್ಸ್ ಫ್ರಮ್ ಬೋತ್ ದ ಸೈಡ್ಸ್ ಆ್ಯಂಡ್ ರಿಟೈರ್ಡ್ ಟು ಕನ್ಸಿಡರ್ ದರ್ ಡಿಸಿಷನ್. ಸೊ ಅವಾಗ ಏನಾಗುತ್ತಂದರೆ ಆ ಒಂದು ಕಮಿಷನ್ನು ಓಕೆ ನಾವು ಎರಡೂ ಸೈಡ್ಸಿಂದ ಎಲ್ಲ ಕ್ಲೀನಾಗಿ ಸ್ಟೋರಿನ ಕೇಳಿದ್ದೀವಿ, ಎಲಿಫೆಂಟ್ ಹೇಳಿದ್ದೆ ಸರಿ ಅಂತ ನಿರ್ಧಾರನ ಕೊಟ್ಬಿಡತ್ತೆ. ಆಫ್ಟರ್ ಎಂಜಾಯಿಂಗ್ ಅ ಡಿಲಿಷಿಯಸ್ ಮೀಲ್ ಅಟ್ ದ ಎಕ್ಸ್ಪೆನ್ಸ್ ಆಫ್ ದ ಆರ್ಟಿ ಹಾರ್ನ್ ಮಿಸ್ಟರ್ ಎಲಿಫೆಂಟ್ ದೇ ರೀಚ್ ದೇರ್ ವರ್ಡಿಕ್ಟ್ ಕಾಲ್ಡ್ ದ ಮ್ಯಾನ್ ಆ್ಯಂಡ್ ಡಿಕ್ಲೇರ್ಡ್ ಆಸ್ ದಸ್ ಫಾಲೋಸ್. ಸೊ ಅವರು ಆ ಒಂದು ಕಮಿಷನ್ನು ಡಿಕ್ಲರೇಷನ್ನ ಕೊಡೋಕ್ಕಿಂತ ಮೊದಲು ಆ ಒಂದು ಆರ್ಟಿ ಹಾರ್ನು ಮತ್ತು ಚೇರ್ಮನ್ನು ಮತ್ತು ಎಲಿಫೆಂಟು ಎಲ್ಲ ಸೇರಿಸಿ ಒಂದು ದೊಡ್ಡದಾದ ಒಂದು ಬಾದೂಟವನ್ನು ತಿಂತಾರೆ. ತಿಂದ್ಬಿಟ್ಟು ಆಮೇಲೆ ಡಿಕ್ಲೇರ್ ಅಂದರೆ ಒಂದು ಡಿಸಿಷನ್ನ ಕೊಡೋಕ್ಕೆ ಡಿಕ್ಲೇರ್ ಮಾಡೋಕ್ಕೆ ಕೂತ್ಕೊತಾರೆ. ಆ ಒಂದು ಮನುಷ್ಯನ ಕರೀತಾರೆ. ಏನು ಹೇಳ್ತಾರೆ ಅಂದರೆ, ಇನ್ ಅವರ್ ಒಪಿನಿಯನ್ ದಿಸ್ ಡಿಸ್ಪ್ಯೂಟ್ ಹ್ಯಾಸ್ ಅರೈಸನ್ ಥ್ರೂ ಅ ರಿಗ್ರೆಟಬಲ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಡ್ಯೂ ಟು ದ ಬ್ಯಾಕ್ವರ್ಡ್ನೆಸ್ ಆಫ್ ಯುವರ್ ಐಡಿಯಾಸ್. ಈ ಒಂದು ಮನುಷ್ಯರದು ಒಂದು ಬ್ಯಾಕ್ವರ್ಡ್ನೆಸ್ಸು, ಒಂದು ಇಲ್ಲಿಟ್ರೇಟು ಮನುಷ್ಯ ಇವನಿಂದ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗಿಬಿಟ್ಟು ಈ ಥರ ಒಂದು ವಾದ ವಿವಾದ ನಡೆದಿದೆ. ವಿ ಕನ್ಸಿಡರ್ ದಟ್ ಮಿಸ್ಟರ್ ಎಲಿಫೆಂಟ್ ಹ್ಯಾಡ್ ಫುಲ್ಫಿಲ್ಡ್ ಹಿಸ್ ಸೇಕ್ರೆಡ್ ಡ್ಯೂಟಿ ಆಫ್ ಪ್ರೊಟೆಕ್ಟಿಂಗ್ ಯುವರ್ ಇಂಟ್ರೆಸ್ಟ್. ಮಿಸ್ಟರ್ ಎಲಿಫೆಂಟು ತನ್ನ ಒಂದು ಫ್ರೆಂಡ್ಶಿಪ್ನ ನಿಭಾಯಿಸಬೇಕು ಅಂದ್ಕೊಂಡು ನಿನಗೆ ಹೆಲ್ಪ್ ಮಾಡಬೇಕಂತ ನಿನ್ನ ಹಟ್ಟು ಒಳಗಡೆ ಕೂತ್ಕೊಂಡಿದ್ದು ಅಂತ ಹೇಳುತ್ತೆ ಆ ಒಂದು ಕಮಿಷನ್. ಓಕೆನಾ? ಆ್ಯಸ್ ಇಟ್ ಈಸ್ ಕ್ಲಿಯರ್ ಫಾರ್ ಯುವರ್ ಗುಡ್ ದಟ್ ದ ಸ್ಪೇಸ್ ಶುಡ್ ಬಿ ಪುಟ್ ಟು ಇಟ್ಸ್ ಮೋರ್ ಎಕನಾಮಿಕ್ ಯೂಸ್, and as you yourself have not yet reached the stage of expansion which would enable you to fill it, we consider it necessary to arrange a compromise to suit both parties. ಸೊ ಏನಂತಂದರೆ ಆ ಒಂದು ಕಮಿಷನ್ನು ನಿನಗೆ ಹೆಲ್ಪ್ ಮಾಡಬೇಕಂತಲೇ ಆ ಒಂದು ಎಲಿಫೆಂಟು ನಿನ್ನ ಮನೆ ಒಳಗಡೆ ಕೂತ್ಕೊಂಡು ಸ್ವಲ್ಪ ವೇಟ್ ಹೆಚ್ಚಾಗೋಂಗೆ ಮಾಡಿ ಎಕನಾಮಿಕಲಿನೂ ಯೂಸ್ ಆಗೋಂಗೆ ಮಾಡಿಬಿಟ್ಟು ನಿನ್ನ ಹಟ್ಟನ್ನು ಬಚಾವ್ ಮಾಡಿದೆ. ಆಮೇಲೆ ನೀನು ಅದಕ್ಕೆ ಆ ಒಂದು ಎಲಿಫೆಂಟನ್ನು ಒಪ್ಕೊಂಡು ಥ್ಯಾಂಕ್ಸನ್ನು ಹೇಳಿಬಿಟ್ಟು ಕಾಂಪ್ರಮೈಸ್ ಆಗಬೇಕು. ಓಕೆನಾ? ಆ ಥರ ಹೇಳುತ್ತಾ ಒಂದು ಕಮಿಷನ್. ಮಿಸ್ಟರ್ ಎಲಿಫೆಂಟ್ ಶಾಲ್ ಕಂಟಿನ್ಯೂ ಹಿಸ್ ಆಕ್ಯುಪೇಷನ್ ಆಫ್ ಯುವರ್ ಹಟ್, ಬಟ್ ವಿ ಗಿವ್ ಯುವರ್ ಪರ್ಮಿಷನ್ ಟು ಲುಕ್ ಫಾರ್ ಅ ಸೈಟ್ ವೇರ್ ಯು ಕ್ಯಾನ್ ಬಿಲ್ಡ್ ಅನದರ್ ಹಟ್ ಮೋರ್ ಸೂಟೆಡ್ ಟು ಯುವರ್ ನೀಡ್ಸ್ ಆ್ಯಂಡ್ ವಿ ವಿಲ್ ಸಿ ದಟ್ ಯು ಆರ್ ವೆಲ್ ಪ್ರೊಟೆಕ್ಟೆಡ್. ಸೊ ಏನನ್ನತ್ತೆ ಆ ಒಂದು ಕಮಿಷನ್ನು, ನೀನು ಕಾರಣ ಇಲ್ಲದೇ ವಾದ ವಿವಾದನ ಮಾಡಿದ ಕಾರಣ ಆ ಒಂದು ಎಲಿಫೆಂಟು ನಿನ್ನ ಹಟ್ಟಲ್ಲೇ ಇರುತ್ತೆ. ನೀನು ಮತ್ತು ಆ ಒಂದು ಹಟ್ ಒಳಗಡೆ ಹೋಗೋ ಒಂದು ಪರ್ಮಿಷನ್ ನಾವು ಕೊಡೋಲ್ಲ. ಆದರೆ ನಿನಗೆ ಪರ್ಮಿಷನ್ ಕೊಡ್ತೀವಿ. ಯಾವುದಕ್ಕೆ ಪರ್ಮಿಷನ್ ಕೊಡ್ತೀವಿ ಅಂದರೆ, ಬೇರೆ ಯಾವುದಾದ್ರೂ ಒಂದು ಜಾಗವನ್ನು ಹುಡ್ಕೊಂಡು ಅಲ್ಲಿ ಹೊಸ ಮನೆಯನ್ನು ಕಟ್ಕೋ, ಆಮೇಲೆ ನಿನ್ನನ್ನು ಪ್ರೊಟೆಕ್ಟ್ ಮಾಡೋ ಒಂದು ಜವಾಬ್ದಾರಿನೂ ನಮ್ಮದೇ ಅಂತ ಆ ಒಂದು ಕಮಿಷನ್ ಹೇಳುತ್ತೆ. ದ ಮ್ಯಾನ್ ಹ್ಯಾವಿಂಗ್ ನೋ ಆಲ್ಟರ್ನೇಟಿವ್ ಆ್ಯಂಡ್ ಫಿಯರಿಂಗ್ ದಟ್ ಹಿಸ್ ರೆಫ್ಯೂಸಲ್ ಮೈಟ್ ಎಕ್ಸ್ಪೋಸ್ ಹಿಮ್ ಟು ಟೀತ್ ಆ್ಯಂಡ್ ಕ್ಲಾಸ್ ಆಫ್ ದ ಮೆಂಬರ್ಸ್ ಆಫ್ ದ ಕಮಿಷನ್ ಡಿಡ್ ಆಸ್ ದೇ ಸಜೆಸ್ಟೆಡ್. ಸೊ ಆ ಒಂದು ಮ್ಯಾನಿಗೆ ಬೇರೆ ಆಪ್ಷನ್ನೇ ಇರಲ್ಲ, ಒಪ್ಕೊಳ್ಳೇಬೇಕಾಗತ್ತೆ. ಒಪ್ಕೊಳಲ್ಲ ಅಂದರೆ ಅಲ್ಲ ಏನಿದೆ, ಲೆಪರ್ಡ್ ಇದೆ, ಅದೆಲ್ಲ ಬಂದುಬಿಟ್ಟು ಮನುಷ್ಯನ ತಿಂದಾಕ್ಬಿಡತ್ತೆ. ಸೊ ಅದಕ್ಕೆ ಏನು ಒಂದು ಆಲ್ಟರ್ನೇಟಿವ್ ಇಲ್ಲದೆ ಅವನು ಆಯ್ತುಪ್ಪ ನಾನು ಬೇರೆ ಮನೆಯೇ ಕಟ್ಕೊತೀನಿ ಅಂತ ಓಕೆ ಅಂತಾನೆ. ಓಕೆನಾ? ಬಟ್ ನೋ ಸೂನರ್ ಹ್ಯಾಡ್ ಹಿ ಬಿಲ್ಟ್ ಅನದರ್ ಹೆಡ್ ದೆನ್ ಮಿಸ್ಟರ್ ರೈನೋಸರಸ್ ಚಾರ್ಜ್ಡ್ ಇನ್ ವಿತ್ ಹಿಸ್ ಹಾರ್ನ್ ಲೋರ್ಡ್ ಆ್ಯಂಡ್ ಆರ್ಡರ್ಡ್ ದ ಮ್ಯಾನ್ ಟು ಕ್ವಿಟ್. ಅವನು ಮತ್ತೊಂದು ಮನೆ ಕಟ್ಕೊಂಡಿರ್ತಾನೆ ಆ ಒಂದು ಮನುಷ್ಯ ಮತ್ತೊಂದು ಮನೆನ ಕಟ್ಟೋದೇ ತಡ, ಆವಾಗ ರೈನೋಸರಸ್ಸು, ಓಕೆನಾ, ಗೆಂಡ ಮೃಗ ಬಂದುಬಿಟ್ಟು ಅವನ ಹೊಸ ಮನೆ ಒಳಗಡೆನೇ ನುಗ್ಕೊಂಡು ಆಕ್ಯುಪೈ ಮಾಡಿಕೊಂಡು ಅವನನ್ನು ಮತ್ತೆ ಹೊರಗಡೆ ಕಳಿಸ್ಬಿಡುತ್ತೆ. ಮತ್ತೆ ಅದೇ ಸಿಚುವೇಶನ್ ಆಗುತ್ತೆ. ಮತ್ತೊಂದು ಸತಿ ಒಂದು ಕಮಿಷನ್ನು ಎಸ್ಟಾಬ್ಲಿಷ್ ಆಗುತ್ತೆ. ಆ ರಾಯಲ್ ಕಮಿಷನ್ ವಾಸ್ ಅಗೇನ್ ಅಪಾಯಿಂಟೆಡ್ ಟು ಲುಕ್ ಆನ್ ಟು ದ ಮ್ಯಾಟರ್ ಆ್ಯಂಡ್ ಸೇಮ್ ಫೈಂಡಿಂಗ್ ವಾಸ್ ಗಿವನ್. ಸೊ ಮೊದಲು ಹೇಗೆ ಆ ಒಂದು ಮನುಷ್ಯ ಮಾಡಿದ್ದೆ ತಪ್ಪು ಅಂತ ಹೇಳಿದರು, ಅದೇ ಥರ ಮತ್ತೊಂದು ಸತಿನೂ ಆಯಿತು. ದಿಸ್ ಪ್ರೊಸೀಜರ್ ರಿಪೀಟೆಡ್ ಅಂಟಿಲ್ ಮಿಸ್ಟರ್ ಬಫೆಲೋ, ಮಿಸ್ಟರ್ ಲೆಪರ್ಡ್, ಮಿಸ್ಟರ್ ಹೈನಾ ಆ್ಯಂಡ್ ದ ರೆಸ್ಟ್ ವೇರ್ ಆಲ್ ಅಕಾಮಡೇಟೆಡ್ ವಿತ್ ನ್ಯೂ ಹಟ್ಸ್. ಸೊ ಇದೇ ಥರ ಆಗ್ತಾ ಒಂದು ಮನುಷ್ಯ ಹೊಸ ಹಟ್ನ ಮಾಡೋದು, ಮತ್ತೊಂದು ಯಾವುದೋ ಪ್ರಾಣಿ ಬಂದ್ಕೊಂಡು ಇರೋದು, ಮತ್ತೊಂದು ಹಟ್ ಮಾಡೋದು, ಮತ್ತೊಂದು ಪ್ರಾಣಿ ಬಂದಿರೋದು, ಮತ್ತು ಆ ಒಂದು ಕಮಿಷನ್ ಕೂಡ ಯೂಸ್ಲೆಸ್ಸು, ಬರೀ ಮನುಷ್ಯ ಮಾಡಿದ್ದೆ ತಪ್ಪಂತ ಹೇಳ್ತಾ ಇರೋದು. ಸೊ ಈಗ ಇಷ್ಟೊತ್ತಂಗ ಯಾರ್ಯಾರು ತಮ್ಮ ಒಂದು ಹಟ್ಸ್ನ ಮಾಡ್ಕೊಂಡ್ಬಿಟ್ರು, ಎಲಿಫೆಂಟ್ ಮಾಡ್ಕೊತು, ರೈನೋಸರಸ್ ಮಾಡ್ಕೊತು, ಬಫೆಲೋ ಮಾಡ್ಕೊತು, ಲೆಪರ್ಡ್ ಮಾಡ್ಕೊತು, ಹೈನಾ ಮಾಡ್ಕೊತು, ಮತ್ತು ಉಳಿದಿರುವಂಥ ಎಲ್ಲ ಜೆಂಟ್ಲ್ಮೆನ್ ಆಫ್ ದ ಜಂಗಲ್ಲು, ಓಕೆನಾ, ಅವರೆಲ್ಲರೂ ಕೂಡ ಅವನೊಂದು ಹಟ್ ಸಿಕ್ಬಿಡ್ತು ಅವ್ರಿಗೆ. Then the man decided that he must adopt an effective method of protection, since commissions of enquiry did not seem of any use to him. ಸೊ ಆ ಒಂದು ಕಮಿಷನ್ ಆಫ್ ಎನ್ಕ್ವೈರಿ, ಆ ಒಂದು ಇನ್ವೆಸ್ಟಿಗೇಷನ್ದು ಕಮಿಷನ್ನು ಯೂಸ್ಲೆಸ್ ಅಂತ ಮನುಷ್ಯನಿಗೆ ಗೊತ್ತಾಯಿತು. ಸೊ ಅವನು ತಂದೆ ಒಂದು ಓನ್ ಮೆಥಡ್ನ ಮಾಡ್ಕೊಳ್ಬೇಕು ಅಂತ ಅವ್ನು ಡಿಸೈಡ್ ಮಾಡ್ತಾನೆ. ಈ ಸ್ಯಾಟ್ ಡೌನ್ ಆ್ಯಂಡ್ ಸೆಡ್, ನಿಗ ಎಂದಾತಿ ನೆದಗೆದ ಮೋತಗಿ. ಸೊ ಇದ್ರ ಮೀನಿಂಗ್ ಏನಂದರೆ, ವಿಚ್ ಲಿಟ್ರಲಿ ಮೀನ್ಸ್ there is nothing that treads on earth that cannot be trapped.
ಸೊ ಈ ಒಂದು ಭೂಮಿ ಮೇಲೆ ಬರೋ ಒಂದು ಎಲ್ಲ ಜೀವಿಯೂ ಕೂಡ ಹೇಗಾದರೂ ಒಂದಾಗಿ ಟ್ರ್ಯಾಪ್ ಆಗಿಬಿಡುತ್ತದೆ. ಯಾರಾದರೂ ಬಂದುಬಿಟ್ಟು ಈ ಒಂದು ಭೂಮಿ ಮೇಲೆ ಇರುವಂಥ ಎಲ್ಲ ಜೀವಿಗಳನ್ನು ಟ್ರ್ಯಾಪ್ ಮಾಡ್ಬೋದು ಅಂತ ಅವ್ನು ಹೇಳ್ತಾನೆ. ಆರ್ ಇನ್ ಅದರ್ ವರ್ಡ್ಸ್, ಯು ಕ್ಯಾನ್ ಫೂಲ್ ಪೀಪಲ್ ಫಾರ್ ಅ ಟೈಮ್ ಬಟ್ ನಾಟ್ ಫಾರ್ ಎವರ್. ಯಾವುದಾದ್ರೂ ಒಂದು ಮನುಷ್ಯನ ನೀನು 20 ಸತಿ ಮಾಡ್ಬೋದು, ಮೂರ್ಖ ಅಂತ 20 ಸತಿ ಹೇಳ್ಬೋದು, 30 ಸತಿ ಹೇಳ್ಬೋದು. ಆದರೆ 40ನೇ ಸತಿ ಹೇಳುವಾಗ ಅವ್ನು ಬುದ್ಧಿವಂತ ಆಗಿಬಿಟ್ಟು ನಿಮ್ಮನ್ನೇ ಮೂರ್ಖಾಗಿ ಉಲ್ಟಾ ಮಾಡಿಬಿಡ್ತಾನೆ. ಸೊ ಎಷ್ಟು ಸತಿ ಫುಲ್ ಮಾಡೋಕ್ಕಾಗತ್ತೆ, ಎಷ್ಟು ಸತಿ ಮೋಸ ಮಾಡೋಕ್ಕಾಗತ್ತೆ. ಆ ಮನುಷ್ಯನಿಗೂ ಗೊತ್ತಾಗತ್ತೆ ಇವ್ರು ನನಗೆ ಮೋಸ ಮಾಡ್ತಾ ಇದ್ದಾರಂತ. ಆವಾಗ ಅವನು ಒಂದು ಪ್ಲ್ಯಾನ್ ಮಾಡ್ತಾನೆ. ಏನು ಮಾಡ್ತಾನಂದರೆ, ಅರ್ಲಿ ಒನ್ ಮಾರ್ನಿಂಗ್ ವೆನ್ ದ ಹಟ್ಸ್ ಆಲ್ರೆಡಿ ಆಕ್ಯುಪೈಡ್ ದ Early one morning, when the huts already occupied by the jungle lords were all beginning to decay and fall into pieces, he went out and built a bigger and better hut a little distance away. ಸೊ ಆ ಒಂದು ಪ್ರಾಣಿಗಳೆಲ್ಲ ತಮ್ಮ ಹಟ್ಟು ಒಳಗಡೆ ಕುತ್ಕೊಂಡಿತ್ತು ತಾನೆ. ಸೊ ಆವಾಗ ಅವನೇನು ಮಾಡ್ತಾನೆ ಅಂದರೆ, ಬೇರೆ ಒಂದು ಹೊಸ ಹಟ್ಟನ್ನ ಕಟ್ತಾನೆ. ದೊಡ್ಡ ಒಂದು ಹಟ್ಟು, ತುಂಬ ಸ್ಟ್ರಾಂಗ್ ಆಗಿರುವಂಥ ಒಂದು ಹಟ್ಟು, ಸ್ವಲ್ಪ ದೂರದಲ್ಲಿ. ಅವನು ಅದನ್ನು ಕಟ್ತಾ ಇರುವಾಗ ಈ ಪ್ರಾಣಿಗಳದ್ದು ತಮ್ಮ ಸ್ವಂತ ಹಟ್ಟುಗಳಿದ್ದು ತಾನೆ, ಅದೆಲ್ಲ ಮುರಿದು ಚಿಂದಿ ಚೂರಾಗಿ ಡಿಕೆ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಹಟ್ತಾನೆ, ಅದು ಎಷ್ಟು ದಿನ ಅಂತ ಸ್ಟೇಬಲ್ ಆಗಿರುತ್ತೆ, ಅದೆಲ್ಲ ಮುರಿದೋಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಈ ಒಂದು ಮನುಷ್ಯ ಅದೇ ಟೈಮಲ್ಲಿ ದೊಡ್ಡ ಒಂದು ಹಟ್ಟನ್ನು ಕಟ್ತಾನೆ, ತುಂಬ ದೊಡ್ಡದು, ಓಕೆನಾ. ಸೊ ಆಮೇಲೆ ಏನು ಮಾಡ್ತಾನಂದರೆ, ನೋ ಸೂನರ್ ಹ್ಯಾಡ್ ಮಿಸ್ಟರ್ ರೈನೋಸರಸ್ ಸೀನ್ ಇಟ್ ದೆನ್ ಹಿ ಕೇಮ್ ರಶಿಂಗ್ ಇನ್ ಓನ್ಲಿ ಟು ಫೈಂಡ್ ಮಿಸ್ಟರ್ ಎಲಿಫೆಂಟ್ ವಾಸ್ ಆಲ್ರೆಡಿ ಇನ್ಸೈಡ್ ಸೌಂಡ್ ಅಸ್ಲೀಪ್. ಸೊ ಮಿಸ್ಟರ್ ರೈನೋಸರಸ್ಸು ತನ್ನ ಒಂದು ಮನೆ ಮುರಿದೋಗ್ತಾ ಇದೆ ಅಂತ ಗೊತ್ತಾದ ಕೂಡಲೇ ಮನುಷ್ಯ ಮತ್ತೊಂದು ಹೊಸ ಮನೆ ಕಟ್ಟಿದ್ದಾನೆ ಅಂತ ನೋಡಿಕೊಂಡು ದೊಡ್ಡದು. ಸೊ ಆ ಒಂದು ರೈನೋಸರಸ್ಸು ಓಡ್ಕೊಂಡು ಆ ಒಂದು ಮನೆ ಹತ್ರ ಹೋಗುತ್ತೆ. ಅಲ್ಲಿ ನೋಡಿದ್ರೆ ಮಿಸ್ಟರ್ ಎಲಿಫೆಂಟು ಆ ಒಂದು ದೊಡ್ಡ ಮನೆಯಲ್ಲಿ ಆಲ್ರೆಡಿ ಮಲ್ಕೊಂಡಿರುತ್ತೆ, ಓಕೆನಾ. Mr. Leopard next came in at the window. Mr. Lion, Mr. Fox, and Mr. Buffalo entered the doors, while Mr. Hyena howled for a place in shade, and Mr. Alligator basked on the roof. ಸೊ ಆ ಒಂದು ಮನುಷ್ಯ ಇನ್ನೂ ದೊಡ್ಡದಾದ ಒಂದು ಹಟ್ಟನ್ನ ತಯಾರು ಮಾಡ್ತಾನೆ. ಸೊ ತುಂಬ ದೊಡ್ಡದೇ ಇರುತ್ತೆ ಆ ಒಂದು ಹಟ್ಟು, ತುಂಬ ಸುಂದರವಾಗೂ ಇರುತ್ತೆ. ಸೊ ಆವಾಗ ಆ ಒಂದು ಎಲ್ಲ ಜೆಂಟಲ್ಮೆನ್ ಆಫ್ ದ ಜಂಗಲ್ ಎಲ್ಲ ಪ್ರಾಣಿಗಳು ಏನು ಮಾಡುತ್ತೆ ಅಂದರೆ, ಎಲ್ಲ ಪ್ರಾಣಿಗಳು ಕೂಡ ಆ ಒಂದು ಹಟ್ಟು ಒಳಗಡೆ ಸೇರ್ಕೊಳ್ಳುತ್ತೆ. ಈ ಒಂದು ಪಾಠದ ಫಸ್ಟ್ ಇಮೇಜ್ ನೀವು ನೋಡಿದ್ರೆ ನೋಡಿ, ಈ ಒಂದು ಪಾಠದ ಫಸ್ಟ್ ಇಮೇಜು ನೋಡಿ, ಎಲ್ಲ ಅನಿಮಲ್ಸು ಕೂಡ ದೊಡ್ಡದಾದ ಒಂದು ಹಟ್ಟು ಒಳಗಡೆ ಬರ್ತಾ ಇದೆ. ಈ ಒಂದು ಎಲಿಫೆಂಟು ಆರಾಮಾಗಿ ಮಲ್ಕೊಂಡಿದೆ, ಗೇಂಡಮೃಗನೂ ಒಳಗಡೆ ಇದೆ, ಆಮೇಲೆ ಹೈನಾ, ಲೆಪರ್ಡು, ಲಯನ್ನು, ಬೊಫೆಲೋ ಎಲ್ಲವೂ ಬಂದಿದೆ, ಮತ್ತು ಆಲಿಗೇಟರು ರೂಫ್ ಮೇಲಿದೆ. ಸೊ ಆಲಿಗೇಟರ್ ಒಂದು ರೂಫ್ ಮೇಲೆ ಹೋಗಿರುತ್ತೆ, ಯಾಕಂದ್ರೆ ನಮಗೂ ಗೊತ್ತಿಲ್ಲ, ಓಕೆನಾ. ರೂಫ್ ಮೇಲೆ ಹೋಯ್ತಾದ್ರೆ ಓಕೆ. ನೆಕ್ಸ್ಟ್ ನೋಡೋಣ. Presently, they all began disputing about their rights of penetration, and from disputing they came to fighting. And while they were all embroiled together, the man set the hut on fire and burnt it on the ground. Jungle lords and all. ಸೊ ಏನಾಗತ್ತಂದರೆ ಅವಾಗ ಆ ಒಂದು ಅನಿಮಲ್ಸು ಜೆಂಟ್ಲ್ಮೆನ್ ಆಫ್ ದ ಜಂಗಲ್ಲು ತುಂಬ ಜೆಂಟ್ಲ್ಮೆನ್ ಅಂತ ಇದ್ರು, ತುಂಬ ಪೀಸ್ ಬೇಕಂತ ಇದ್ರು. ನೋಡಿದ್ರೆ ಈ ಒಂದು ದೊಡ್ಡದಾದ ಹಟ್ಟು ನಮ್ಮದು ಅಂತ ಆ ಒಂದು ಜೆಂಟ್ಲ್ಮೆನ್ ಆಫ್ ದ ಜಂಗಲ್ಲು ಕಿತ್ತಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ, ತಮ್ಮಲ್ಲೇ ಕಿತ್ತಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ನಂದಿದು ಅಂತ, ಜಾಗ ಸಾಕಾಗಲ್ಲ ತಾನೆ, ಅದಕ್ಕೆ. ಆಮೇಲೆ ಏನಾಗತ್ತೆ ಅಂದರೆ, ಆ ಒಂದು ಅನಿಮಲ್ಸು ಫುಲ್ಲು ಜಗಳದಲ್ಲಿದ್ದಾಗ ಈ ಒಂದು ಮ್ಯಾನು ಆ ಒಂದು ಹಟ್ಟು ಒಳಗಡೆನೆ ಬೆಂಕಿ ಹಾಕ್ಬಿಡ್ತಾನೆ. ಆ ಒಂದು ಅನಿಮಲ್ಸ್ ಎಲ್ಲ ಆ ಹಟ್ಟು ಒಳಗಡೆನೆ ಇದ್ದು ಜಗಳ ಮಾಡ್ತಾ ಇರತ್ತೆ, ನೀನು ಹೊರಗಡೆ ಹೋಗು ಅಂತ. ಅದೇ ಟೈಮಲ್ಲಿ ಆ ಒಂದು ಮನುಷ್ಯ ಆ ಹಟ್ಟಿಗೆ ಬೆಂಕಿ ಹಾಕ್ಬಿಡ್ತಾನೆ. ಸೊ ಆವಾಗ ಆ ಹಟ್ಟು ಸುಟ್ಟೋಗುತ್ತೆ, ಮತ್ತು ಆ ಹಟ್ಟು ಒಳಗಡೆ ಇರುವಂಥ ಎಲ್ಲ ಅನಿಮಲ್ಸು ಕೂಡ ಸುಟ್ಟು ಸತ್ತೋಗುತ್ತೆ. ದೆನ್ he went home saying, peace is costly but it's worth the expense. ಅವನು ಸುಟ್ಟಾಕ್ಬಿಟ್ಟು ಹೋಗ್ತಾ ಇರುವಾಗ ಏನಂತ ಹೋಗ್ತಾನಂದರೆ, ಅವನು ಆ ಒಂದು ಅನಿಮಲ್ಸ್ನೆಲ್ಲ ಸುಟ್ಟಾಕಿ ಹೋಗ್ತಾ ಇರುವಾಗ ಏನು ಹೇಳ್ತಾನೆ ಅಂದರೆ, ಪೀಸ್ ಇಸ್ ಕಾಸ್ಟ್ಲಿ ಬಟ್ ಇಟ್ಸ್ ವರ್ತ್ ದ ಎಕ್ಸ್ಪೆನ್ಸಸ್. ತುಂಬ ಇಂಪಾರ್ಟೆಂಟ್ ಸೆಂಟೆನ್ಸ್ ಇದು. ಒಂದು ಶಾಂತತೆ ಬೇಕಂದರೆ ಆ ಒಂದು ಶಾಂತತೆಗೋಸ್ಕರ ಒಂದೊಂದ್ಸತಿ ತುಂಬ ದೊಡ್ಡದಾದ ಒಂದು ತ್ಯಾಗವನ್ನೇ ಮಾಡಬೇಕಾಗತ್ತೆ. ಆದರೆ ಶಾಂತತೆ ಬಂದಾದಮೇಲೆ ತುಂಬ ಒಳ್ಳೇದನ್ಸುತ್ತೆ, ನಾವು ತ್ಯಾಗ ಮಾಡಿದ್ದು ಕೂಡ ಒಳ್ಳೇದಕ್ಕೆ ಮಾಡಿದ್ವಿ ಅಂತ ಅನ್ಸುತ್ತೆ ನಮಗೆ. ಪೀಸ್ ಇಸ್ ಕಾಸ್ಟ್ಲಿ ಬಟ್ ಇಟ್ಸ್ ವರ್ತ್ ದ ಎಕ್ಸ್ಪೆನ್ಸ್ ಆ್ಯಂಡ್ ಲೀವ್ಡ್ ಹ್ಯಾಪಿಲಿ ಎವರ್ ಆಫ್ಟರ್. ಆಮೇಲೆ ಅವನು ಒಂದು ಚಿಕ್ಕ ಒಂದು ಹಟ್ಟನ್ನು ಕಟ್ಕೊಂಡು ಆರಾಮಾಗಿರ್ತಾನೆ, ಓಕೆನಾ. ಸೊ ಈ ಒಂದು ಪಾಠದಲ್ಲಿ ನಾವು ಏನು ಅರ್ಥ ಮಾಡ್ಕೊಂಡು ಹೋಗೋದಂದರೆ, ಕೊಲನೈಸೇಷನ್, ಓಕೆನಾ. ಕೊಲನೈಸೇಷನ್ ಮಾಡುವಾಗ ಆ ಒಂದು ಬ್ರಿಟಿಷರು ಹೇಗೆ ನಮ್ಮ ಒಂದು ಭಾರತಕ್ಕೆ ಬಂದರು, ಹೇಗೆ ಬಂದ್ರಂದರೆ, ನಾವು ಸ್ವಲ್ಪ ನಿಮ್ಗೆ ಹೆಲ್ಪ್ ಮಾಡ್ತೀವಿ, ಚಿಕ್ಕದಾದ ಒಂದು ಸ್ವಲ್ಪ ಜಾಗ ಕೊಡಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀವಿ. ಆಮೇಲೆ ದೊಡ್ಡ ಜಾಗ ತೊಗೊಂಡ್ರು, ಫುಲ್ ಆಕ್ಯುಪೈ ಮಾಡಿದ್ರು. ಆಮೇಲೆ ನಾವು ಅವ್ರಿಗೆ ಹೇಗೆ ಹೊರಗಡೆ ಕಳಿಸ್ತೀವಿ ಅಂದರೆ, ನಾವು ಕೂಡ ಒಗ್ಗಟ್ಟಾಗ್ಬಿಟ್ಟು ಹೊರಗಡೆ ಕಳಿಸ್ತೀವಿ. ಸೊ ಅದೇ ಥರ ಈ ಒಂದು ಲೆಸನಲ್ಲಿ ಆ ಒಂದು ಮನುಷ್ಯ ಸುಮ್ಮನೆ ಹೊಸ ಹಟ್ಟು ಕಟ್ಟೋದು,
ಅವ್ರು ಕೊಡೋದು, ಕಟ್ಟೋದು, ಕೊಡೋದು ಅದನ್ನು ಮಾಡ್ತಾ ಕೂತ್ಕೊಳ್ತಾ ಇದ್ದರೆ ಅವ್ನ ಜೀವನ ಪೂರ್ತಿ ಅದೇ ಆಗ್ತಾಯಿತ್ತು. ಸೊ ಅವನು ಒಂದು ಸತಿ ಆ ಒಂದು ಕಮಿಷನ್ ಯೂಸ್ಲೆಸ್ ಅಂತ ಗೊತ್ತಾದ ಕೂಡಲೇ ಅವನದೇ ಒಂದು ಓನ್ ಮೆಥಡ್ನ ಅವನು ಯೂಸ್ ಮಾಡ್ತಾನೆ. ಸೊ ಈ ಥರ ಆ ಒಂದು ಆಫ್ರಿಕನ್ನ ಒಂದು ಕವಿಯಾದ ಜೋಮೋ ಕೆನ್ಯಾತ್ತ ಅವರು ಜೆಂಟ್ಲ್‌ಮೆನ್ ಆಫ್ ದ ಜಂಗಲ್ ಎಂಬ ಒಂದು ಪಾಠವನ್ನು ಬರೆದು ಹೇಗೆ ಬ್ರಿಟಿಷರು ನಮ್ಮನ್ನು ಕೊಲೊನೈಸ್ ಮಾಡಿದ್ರು ಮತ್ತು ಅವರನ್ನು ನಾವು ಹೇಗೆ ಹೊರಗಡೆ ಕಳಿಸ್ಬೇಕು ನಮ್ಮ ಒಂದು ಆಫ್ರಿಕಾ ಖಂಡದಿಂದ ಅಂತ ಸುಂದರವಾಗಿ ವಿವರಿಸಿದ್ದಾರೆ. ಓಕೆನಾ? ಈ ಒಂದು ಚಾಪ್ಟರ್ ಅರ್ಥ ಆಗಿತ್ತು ಅಂತ ನಾನು ಭಾವಿಸ್ತೀನಿ. ಈ ಒಂದು ಚಾಪ್ಟರ್ ನಿಮಗೆ ಇಷ್ಟ ಆಗಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಏನಾದರೂ ಒಂದು ಒಳ್ಳೆ ಕಾಮೆಂಟ್ನ ಹಾಕಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.